ಹಾಯ್ ಫ್ರೆಂಡ್ಸ್, mastmaga.comನ ಮಸ್ತ್ ಪಾಲಿಟಿಕ್ಸ್ ವೀಕ್ಲಿ ಪೊಲಿಟಿಕಲ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ವಾರದ ರಾಜಕೀಯ ಮತ್ತು ರಾಜಕೀಯಕ್ಕೆ ಸಂಬಂಧಪಡೋ ಎಲ್ಲ ಬೆಳವಣಿಗೆಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ವಾರಕ್ಕೊಂದು ಎಪಿಸೋಡನ್ನು ನಾವು ವೀಕ್ಲಿ ರೌಂಡ್ ಅಪ್ ಅನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಏನೆಲ್ಲ ಇರುತ್ತೆ ಸ್ನೇಹಿತರೆ? ಕರ್ನಾಟಕದಲ್ಲಿ ಬೊಮ್ಮಾಯಿ ಬುಲ್ಡೋಜರ್ ಅಬ್ಬರ ಶುರುವಾಯಿತು ಮತ್ತು ಅಲ್ಲಿಗೆ ತಣ್ಣಗಾಗೋ ಲಕ್ಷಣ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ವಿಮ್ಸ್ ಆಸ್ಪತ್ರೆಯಲ್ಲಿ ಮರಣ ಮೃದಂಗ ಬಾರಿಸ್ತಾ ಇದೆ ನಮ್ಮ ಸರ್ಕಾರಿ ವ್ಯವಸ್ಥೆಯ ನಿರ್ಲಕ್ಷ್ಯತನದ ಪರಿಣಾಮ. ಮತ್ತೊಂದು ಕಡೆ ಚುನಾವಣೆ ಹತ್ತಿರ ಬರ್ತಿರೋ ಟೈಮಿಗೆ ಸರಿಯಾಗಿ ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ ಅವರಿಗೆ, ಬಿಜೆಪಿಯ ಬಿ.ಎಸ್. ಯಡಿಯೂರಪ್ಪ ಅವರಿಗೆ ಕಾನೂನಾತ್ಮಕ ಸಂಕಟಗಳು ಎದುರಾಗ್ತಾ ಇವೆ. ಒಂದು ಕಡೆಯಿಂದ ಇಡಿ, ಇವರಿಗೆ ಲೋಕಾಯುಕ್ತ. ಹಾಗೆ ಕಾಂಗ್ರೆಸ್ ಜೋಡೋ ಅಭಿಯಾನದಲ್ಲಿ ರಾಹುಲ್ ಗಾಂಧಿ ಬ್ಯುಸಿಯಾಗಿದ್ದಾರೆ. ಕಾಂಗ್ರೆಸ್ನ ಲೀಡರ್ಗಳು ಮತ್ತು ಬಿಜೆಪಿಯವರು ಒಂದಷ್ಟು ಜನ ಸೇರಿಕೊಂಡು ಕಾಂಗ್ರೆಸ್ ತೋಡೋ ಅಭಿಯಾನದಲ್ಲಿ ಬ್ಯುಸಿಯಾಗಿದ್ದಾರೆ. ಗೋವಾ ಕಾಂಗ್ರೆಸ್ ಫಿನಿಶ್ ಆಗೋಗಿದೆ ಆಲ್ಮೋಸ್ಟ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ ನಾವು. ಅರವಿಂದ್ ಕೇಜ್ರಿವಾಲ್ ಅಂತೂ ಪಂಜಾಬ್ ಆದ ಬಳಿಕ ನೆಕ್ಸ್ಟ್ ದಂಡಯಾತ್ರೆ ಗುಜರಾತ್ ಕಡೆಗೆ ಅಂತೇಳಿ ದಂಡೆತ್ಕೊಂಡು ಹೋಗಿದ್ದಾರೆ. ದಿನವೂ ಗುಜರಾತಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ದಿನವೂ ಗುಜರಾತ್ನಲ್ಲಿ ಒಂದಲ್ಲ ಒಂದು ಆಮ್ ಆದ್ಮಿ ಪಾರ್ಟಿಯ ಆಕ್ಟಿವಿಟಿ ಇರುತ್ತೆ. ದಿನಕ್ಕೊಂದು ಭರವಸೆ, ದಿನಕ್ಕೊಂದು ಹೇಳಿಕೆ ಬರ್ತಾನೆ ಇರುತ್ತೆ. ಸಾಕಷ್ಟು ಬೆಳವಣಿಗೆಗಳು ಅಲ್ಲಿ ಆಗ್ತಾ ಇದೆ. ಈಗ ಮತ್ತೊಂದು ಇಂಪಾರ್ಟೆಂಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶವನ್ನು ಶ್ರೀಮಂತ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಕೇಜ್ರಿವಾಲ್. ಅದ್ರ ಬಗ್ಗೆ ಕೂಡ ನಾವು ನೋಡ್ತೀವಿ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಜ್ಬೇಕಿಸ್ತಾನ್ನ ಸಮರ್ಖಂಡ್ನಲ್ಲಿ ನಡೆದಂತಹ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಸಮ್ಮಿಟ್, ಅದರಲ್ಲಿ ನಡೆದಂತಹ ಬೆಳವಣಿಗೆಗಳು, ಪಾಕಿಸ್ತಾನದ ಸೈಡ್ನಿಂದ ಬಂದಂತಹ ಹೇಳಿಕೆ, ಚೀನಾ ಸೈಡ್ನಿಂದ ಬಂದ ಹೇಳಿಕೆ, ಭಾರತ ಮತ್ತು ರಷ್ಯಾ ನಡುವೆ ನಡೆದಂತಹ ಮಾತುಕತೆ, ಇದೆಲ್ಲದರ ಬಗ್ಗೆ ನೋಡೋಣ. ಹಾಗೆ ದೂರದ ಯುರೋಪ್ನಲ್ಲಿ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ನಡುವೆ ಯಾಕೆ ನಿರಂತರವಾಗಿ ಗಲಾಟೆ ಆಗ್ತಾ ಇರುತ್ತೆ, ಈಗೇನಲ್ಲಿ ನಡೀತಾ ಇದೆ, ಇವಾಗಿನ ಸಂಘರ್ಷಕ್ಕೆ ಕಾರಣ ಏನೋ ಅದೆಲ್ಲವನ್ನ ಕೂಡ ನಾವು ನೋಡ್ತಾ ಹೋಗೋಣ. ಫ್ರೆಂಡ್ಸ್, ನಾವು ಮೊದಲಿಗೆ ಎಂದಿನಂತೆ ಕರ್ನಾಟಕದಿಂದನೇ, ನಮ್ಮ ರಾಜ್ಯದಿಂದನೇ ಶುರು ಮಾಡೋಣ. ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಲ್ಲಿ ವಿಪರೀತ ಮಳೆಯಾದಾಗ ಏನಾಯಿತು, ಬೆಂಗಳೂರಲ್ಲಿ ಹಲವು ಕಡೆ ತಗ್ಗು ಪ್ರದೇಶಗಳು ನೀರು ತುಂಬಿಕೊಂಡು ಫುಲ್ ಕಾಮಿಡಿ ಮಾಡೋಕೆ ಶುರು ಮಾಡಿದ್ವು ಜನ. ಬೆಂಗಳೂರಿಗೆ IT ಸಿಟಿ, ಭಾರತದ IT ಕ್ಯಾಪಿಟಲ್, ಇಡೀ ವಿಶ್ವದಲ್ಲಿ ಭಾರತಕ್ಕೆ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಹೆಸರು ತಂದುಕೊಟ್ಟ ಸಿಟಿ ಅಂತೆಲ್ಲ ಕರೆಸ್ಕೊಂಡಿದ್ದ ಬೆಂಗಳೂರು ಈಗ ಉಬರ್ನವರು, ಓಲಾದವರು ಬೋಟ್ ಕೂಡ ಬಿಡ್ತಾರಂತೆ, ಯಾಕಂದರೆ ನೀರು ನಿಂತಿದೆಯಲ್ಲ ಅಂತ ಕಾಮಿಡಿ ಮಾಡೋ ಮಟ್ಟಿಗೆ ಟೀಕೆಗೆ ಗುರಿಯಾಯಿತು. ತುಂಬ ಜನ ಕಾಲಿಡಿದ್ರು ಬೆಂಗಳೂರನ್ನು. ಆ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದ್ದೇನು, ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ರಾಜಕಾಲುವೆಗಳನ್ನು ಹಾಗೂ ಸ್ಟಾಮ್ ವಾಟರ್ ಡ್ರೈನ್ಗಳನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡಗಳನ್ನು ಕಟ್ಟಿದ್ದಾರೆ, ಕೆರೆಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ನೀರು ಹೋಗೋಕ್ಕೆ ಜಾಗನೇ ಇಲ್ಲ, ಅದರಿಂದಾಗಿ ಈ ರೀತಿ ಆಗ್ತಾ ಇದೆ ಅನ್ನೋ ವಿಚಾರ ಪ್ರಮುಖವಾಗಿ ಚರ್ಚೆಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಕ್ಕಿದ್ದ ಹಾಗೆ ರೊಚ್ಚಿಗೆದ್ದಂತಹ ಬೊಮ್ಮಾಯಿ ಸರ್ಕಾರ ಏನು ಮಾಡ್ತು, ಬುಲ್ಡೋಸರ್ ಉತ್ತರ ಪ್ರದೇಶದಲ್ಲಿ ಗರ್ಜಿಸುತ್ತೆ, ಮಧ್ಯಪ್ರದೇಶದಲ್ಲಿ ಗರ್ಜಿಸುತ್ತೆ. ಇಲ್ಲೂ BJP ಇದೆ. ತುಂಬ ಜನ ಬೊಮ್ಮಾಯಿಯವರೇ ಎಲ್ಲಿದೆ ಬುಲ್ಡೋಜರ್ ಅಂತ ಬೇರೆ ತುಂಬ ಟೈಮಿಂದ ಕೇಳ್ತಾ ಇದ್ದಾರೆ. ಇದು ರೈಟ್ ಟೈಮ್ ತೆಗೆಯಕ್ಕೆ ಬುಲ್ಡೋಜರ್ ಅಂತ ಬೊಮ್ಮಾಯಿ ಸರ್ಕಾರ ಬುಲ್ಡೋಜರ್ ತಗೊಂಡು ಹೊರಡ್ತು. 10 ಕಟ್ಟಡಗಳನ್ನು ಡೆಮಾಲಿಷನ್ ಮಾಡಿ ನಾವು ತೆರವು ಕಾರ್ಯಾಚರಣೆ ಮಾಡ್ತಾ ಇದೀವಿ ನೋಡಿ, ಒತ್ತುವರಿ ತೆರವು ಮಾಡ್ತಾ ಇದೀವಿ, ನಿರ್ದಾಕ್ಷಿಣ್ಯ ಕ್ರಮ ಅಂತ ಬೊಮ್ಮಾಯಿ ಸರ್ಕಾರ ಹೇಳ್ತು. ಆದರೆ ಪಟ್ಟಿ ತೆಗೆದು ನೋಡಿದಾಗ ಈ ರೀತಿ ಒತ್ತುವರಿ ಮಾಡಿಕೊಂಡವರಲ್ಲಿ ಸಣ್ಣ ಪುಟ್ಟ ಜನರದ್ದು, ಸಾಮಾನ್ಯ ಜನರದ್ದೆಲ್ಲ ಕೆಲವು ಅಡಿಗಳಲ್ಲಿ ಒತ್ತುವರಿ ಆಗಿದ್ರೆ, ದೊಡ್ಡ ದೊಡ್ಡ ಟೆಕ್ ಪಾರ್ಕ್ಗಳು, IT ಕಂಪನಿಗಳಿದ್ದಂಥ ಜಾಗಗಳಿದಾವಲ್ಲ, ಅಲ್ಲಿ ಎಕರೆಗಟ್ಟಲೆ ಸಾವಿರಾರು ಚದರ ಅಡಿಯಷ್ಟು ಜಾಗಗಳು ಒತ್ತುವರಿ ಆಗಿಬಿಟ್ಟಿದ್ವು. ಈಗ ಬೊಮ್ಮಾಯಿ ಸರ್ಕಾರಕ್ಕೆ ತಲೆಬಿಸಿ ಶುರುವಾಯಿತು. ಆಲ್ರೆಡಿ ಈ ನೀರು ಬಂದು ನಿಂತಾಗ IT ಕಂಪನಿಗಳೆಲ್ಲ ಬೆದರಿಕೆ ಹಾಕಿದ್ವು ಬೊಮ್ಮಾಯಿ ಸರ್ಕಾರಕ್ಕೆ. ಏನಿದು, ಇದು ಯಾರು IT ಸಿಟಿ ಅಂತ ಹೇಳ್ತಾರ, ನಾವು ಬೇರೆ ಕಡೆ ಹೋಗ್ತೀವಿ, ಹೈದರಾಬಾದ್ಗೆ ಹೋಗ್ತೀವಿ, ಹಂಗೆ ಹೋಗ್ತೀವಿ, ಹಿಂಗೆ ಹೋಗ್ತೀವಿ ಅಂತ ಬೆದರಿಕೆಗಳನ್ನು ಹಾಕಿದ್ರು. ಈಗ ನೋಡಿದ್ರೆ ಡೆಮಾಲಿಷನ್ ಮಾಡೋಣ ಅಂತ ಬುಲ್ಡೋಜರ್ ತೊಗೊಂಡು ಪಟ್ಟಿ ತೊಗೊಂಡು ಹೊರಟ್ರೆ ತುಂಬ ಕಟ್ಟಡಗಳು, ದೊಡ್ಡ ದೊಡ್ಡ IT ಪಾರ್ಕ್ಗಳು ಎಲ್ಲವೂ ಕೂಡ ಈ ರೀತಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಉದಾಹರಣೆಗೆ ಬಾಗ್ಮನೆ ಟೆಕ್ ಪಾರ್ಕ್, ಅಲ್ಲೆಲ್ಲ ದೇಶದ ಹಾಗೂ ವಿಶ್ವದ ಪ್ರಮುಖ IT ಕಂಪ್ನಿಗಳು ಕೆಲಸ ಮಾಡ್ತಿದ್ದಾವೆ. ಸಡನ್ನಾಗಿ ಹೊಡೆದ್ರೆ ಹೇಗೆ, ಏನು ಮಾಡೋದು ಅನ್ನೋ ಕನ್ಫ್ಯೂಷನಲ್ಲಿ ಈಗ ಬೊಮ್ಮಾಯಿ ಸರ್ಕಾರ ಇದೆ. ನೋಟಿಸ್ ಕೊಟ್ಟಿದ್ದೀವಿ, ಉತ್ತರ ಬರ ಕಾಯ್ತಾ ಇದ್ದೀವಿ, ಕ್ರಮ ಕೈಗೊಳ್ತೀವಿ, ಬಿಡೋದಿಲ್ಲ, ಅವ್ರದ್ದು ಬಿಡೋದಿಲ್ಲ, ಯಾರ್ದು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಗಿ ಚೆಕ್ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಜನಸಾಮಾನ್ಯರ ಮನೆಗಳ ಬಳಿ ಹೋಗಿ ಒತ್ತುವರಿ ಮಾಡಿದಷ್ಟು ಈಸಿಯಾಗಿ ಅಥವಾ ಈ ಸೋಕಾಲ್ ದೊಡ್ಡವರನ್ನ ಟಚ್ ಮಾಡೋಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮೀನಾಮೇಷ ಎಣಿಸ್ತಾ ಇದೆ ಸರ್ಕಾರ. ಇದಕ್ಕೆ ವ್ಯಾಪಕ ಟೀಕೆಗೂ ಕೂಡ ಬೊಮ್ಮಾಯಿ ಸರ್ಕಾರ ಗುರಿಯಾಗಿದೆ. ಈ ಕಾರಣಕ್ಕಾಗಿ ಏನು ಮಾಡಬೇಕು ಅಂತ ತೋಚದಂತಹ ಕನ್ಫ್ಯೂಷನ್ನ ಸಿಚುವೇಷನಲ್ಲಿ ಸರ್ಕಾರ ಇದೆ. ಬಟ್ ಹೇಳ್ತಾ ಇದ್ದಾರೆ, ಅದು ಯಾರೇ ಒತ್ತುವರಿ ಮಾಡ್ಕೊಂಡಿರಲಿ, BJP ಅವರಿರಲಿ, ಕಾಂಗ್ರೆಸ್ ಅವರಿರಲಿ, ದೊಡ್ಡ ದೊಡ್ಡ IT ಕಂಪನಿಗಳಿರಲಿ, ಯಾರೇ ಇರಲಿ, ಒತ್ತುವರಿ ಮಾಡಿದರೆ ತೆರವು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಮಾತು ಕೊಟ್ಟಿರೋ ಆ ಮಾತು ಇನ್ನೂ ಕೂಡ ಪೂರ್ಣ ಆಗಿಲ್ಲ. ದೊಡ್ಡ ದೊಡ್ಡವರನ್ನು ಇನ್ನೂ ಕೂಡ ಟಚ್ ಮಾಡೋಕ್ಕೆ ಇನ್ನೂ ಸರ್ಕಾರ ಹಿಂದೆ ಮುಂದೆ ನೋಡ್ತಿರೋ ಥರ ಕಾಣಿಸ್ತಾ ಇದೆ. ನೋಡಬೇಕು ಇದು ಬದಲಾಗುತ್ತಾ. ಮುಂದಿನ ವಾರ ಎಂಡ್ ಆಗೋಷ್ಟರಲ್ಲಿ
ಒತ್ತುವರಿ ತೆರವು ಮಾಡ್ತಾರಾ ಅಥವಾ ಈ ನೀರೆಲ್ಲ ಇಳಿದು ಹೋಗಿ ಕ್ಲಿಯರ್ ಆದ್ಮೇಲೆ ಉತ್ಸಾಹ ಕೂಡ ಹಾಗೆ ಇಳಿದು ಹೋಗುತ್ತಾ ನೋಡಬೇಕು. ಮತ್ತೊಂದು ಕಡೆ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಮತಾಂತರ ನಿಷೇಧ ಕಾಯ್ದೆಗೆ ವಿಧಾನ ಪರಿಷತ್ನಲ್ಲೂ ಕೂಡ ಒಪ್ಪಿಗೆ ಸಿಕ್ಕಿದೆ. ವಿಧಾನಸಭೆಯಲ್ಲಿ ಪಾಸ್ ಆಗಿತ್ತು, ಈಗ ವಿಧಾನ ಪರಿಷತ್ನಲ್ಲೂ ಕೂಡ ಅಂಗೀಕಾರ ಸಿಕ್ಕಿದೆ. ಈ ಕಾನೂನು ಕರ್ನಾಟಕದಲ್ಲಿ ಯಾವುದೇ ರೀತಿಯ ಮತಾಂತರವನ್ನ ಅತ್ಯಂತ ಕಠಿಣ ಮಾಡುತ್ತೆ, ತುಂಬಾ ಕಠಿಣ ಮಾಡುತ್ತೆ. ಸಾಕಷ್ಟು ನಿಬಂಧನೆಗಳು ಈಗ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಡೀಟೇಲ್ ಆಗಿ ಆಲ್ರೆಡಿ ವರದಿಯನ್ನು ಮಾಡಿದ್ದೀವಿ. ಅದರ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ. ಈ ಕಾನೂನಲ್ಲಿ ಏನೆಲ್ಲ ರೂಲ್ಸ್ ಇದೆ ಎಲ್ಲದಕ್ಕೆ ಸಂಬಂಧಪಟ್ಟಾಗ ಅದರಲ್ಲಿ ಹೇಳಿದ್ದೀವಿ. ಲಿಂಕ್ ನಾವು ಕೊಡ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಈ ವಿಡಿಯೋ ಅಂತ್ಯದಲ್ಲೂ ಕೂಡ ಕೊಡ್ತೀವಿ. ಇದನ್ನು ವಿಧಾನ ಪರಿಷತ್ನಲ್ಲಿ ಪಾಸ್ ಮಾಡಬೇಕಾದ್ರೆ ಕಾಂಗ್ರೆಸ್ನ ಪ್ರತಿಪಕ್ಷ ನಾಯಕ ವಿ ಕೆ ಹರಿಪ್ರಸಾದ್ ರೋಷಾವೇಶವನ್ನು ಪ್ರದರ್ಶನ ಮಾಡಿದ್ರು. ಈ ಮಸೂದೆಯ ಪ್ರತಿಯನ್ನು ಹರಿದು ಬಿಸಾಕಿದ್ರು. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ನಲ್ಲಿ ಚರ್ಚೆಯಾದ ಮತ್ತೊಂದು ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ, ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ 3 ಜನರ ಜೀವ ಹೋಗಿರೋ ವಿಚಾರ. ಕಾಯಿಲೆ ಬಂದು ಜೀವ ಹೋಗೋದು ಒಂದು ಲೆಕ್ಕ ಬೇರೆ, ಅದು ಅವ್ರನ್ನ ಕೂಡ ಗುಣಪಡಿಸೋ ಜವಾಬ್ದಾರಿ ಆಸ್ಪತ್ರೆಗಳ ಮೇಲೆ ಇರುತ್ತೆ. ಆದರೆ ಕೆಲವೊಂದ್ಸಲಿ ವೈದ್ಯರ ಕೈ ಮೀರಿ ಹೋಗಿರುತ್ತೆ, ವೈದ್ಯರೇನೂ ಕೂಡ ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿಗೆ ಪೇಷಂಟ್ಸ್ ಹೋಗಿರ್ತಾರೆ. ಆದರೆ ಇಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿ ವೆಂಟಿಲೇಟರ್ ಸರಿಯಾಗಿ ಕೆಲಸ ಮಾಡದೆ 3 ಪ್ರಾಣ ಹೋಗಿದೆ ಅನ್ನುವಂಥ ಆಘಾತಕಾರಿ ಮಾಹಿತಿ ರಾಜ್ಯವನ್ನೇ ಅಲ್ಲಾಡಿಸಾಕಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಏನು ಹೇಳಿದ್ರು, ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಹೇಳಿದ್ರು. ಇದಕ್ಕೆ ಸರ್ಕಾರ ಏನು ಹೇಳ್ತು, ಹಾಗೆಲ್ಲ ಹೇಳಕ್ ಹೋಗ್ಬೇಡಿ, ಸರ್ಕಾರ ಹತ್ಯೆ ಮಾಡಿದೆ ಅಂತೆಲ್ಲ, ಏನೋ ಒಂದು ಅನಾಹುತ ಆಗಿದೆ, ಆಕ್ಸಿಡೆಂಟಲಿ ಈ ರೀತಿ ಆಗಿದೆ ಅಂತ ಹೇಳ್ತು. ಜೊತೆಗೆ ಎಲ್ಲರೂ ಕೂಡ ವಿದ್ಯುತ್ ಅಡಚಣೆ ಉಂಟಾಗಿ ವೆಂಟಿಲೇಟರ್ ಕೆಲಸ ಮಾಡದೇನೆ ಎಲ್ಲರೂ ಕೂಡ ಪ್ರಾಣವನ್ನು ಕಳ್ಕೊಂಡಿರೋದಲ್ಲ, ಒಬ್ಬನಿಗೆ ಡೆಂಗ್ಯೂ ಆಗಿತ್ತು ಅಂತ ಹೇಳಿದ್ರು. ಡೆಂಗ್ಯೂ ಆದವರೆಲ್ಲರೂ ಸಾಯೋದು ಅಂತ ಆದರೆ ಎಷ್ಟು ಜನ ಸಾಯ್ತಾ ಇದ್ರು ಗೊತ್ತಾ? ಎಲ್ಲರೂ ಸಾಯ್ತಾ ಇದ್ರು. ತುಂಬ ಜನಕ್ಕೆ ಡೆಂಗ್ಯೂ ಬರುತ್ತೆ, ಬೇಗ ಪ್ಲೇಟ್ಲೆಟ್ ಆಮೇಲೆ 2-3 ದಿನಗಳಲ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಗುಣ ಆಗ್ತಾರೆ. ಆ ರೀತಿ ಆಗಿದೆ ಕೂಡ. ಸರ್ಕಾರ ಇಲ್ಲಿ ಸಮಜಾಯಿಷಿ ಕೊಡೋಕ್ಕಿಂತ ಹೆಚ್ಚಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ವಿಮ್ಸ್ ಡೈರೆಕ್ಟರ್ ಹೇಳ್ತಾರೆ ಷಡ್ಯಂತ್ರ ನಡೆದಿದೆ ಅಂತ. ಯಾರು ಷಡ್ಯಂತ್ರ ಮಾಡಿದ್ದಾರೆ ಅದನ್ನು ಬೈಲಿಕ್ಕೆ ತಾನೆ, ಸುಮ್ಮನೆ ಹೇಳಿಕೆ ಕೊಟ್ಟರೆ ಆಗೋದಿಲ್ಲ ಸ್ವಾಮಿ. ಪೋರ್ಚುಗಲ್ ಅಂತ ಒಂದು ದೇಶ, ಯುರೋಪ್ನಲ್ಲಿ ಒಂದು ದೇಶ ಇದೆ ಪೋರ್ಚುಗಲ್ ಅಂತ. ರಾಜಕಾರಣಿಗಳು ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ ಪೋರ್ಚುಗಲ್ ಎಲ್ಲಿ ಬರುತ್ತೆ ಅಂಥೇಳಿ. ಪೋರ್ಚುಗಲ್ನಲ್ಲಿ ಭಾರತೀಯ ಮೂಲದ ಒಬ್ಬರು ಮಹಿಳೆ ಅವರಿಗೆ ಆಸ್ಪತ್ರೆಗೆ ಹೋಗೋದು ತಡ ಆಗಿ ಅವರು ಪ್ರಾಣವನ್ನು ಕಳ್ಕೊಂಡ್ರು ಅಂತ ಆ ದೇಶದ ಆರೋಗ್ಯ ಸಚಿವೆ ರಾಜೀನಾಮೆ ಕೊಟ್ಟರು. ಜನ ಅಷ್ಟು ಜಾಗರೂಕರಿದ್ದಾರೆ, ಪ್ರಶ್ನೆ ಕೇಳ್ತಾರೆ. ಅಲ್ಲಿ ನಮ್ಮಲ್ಲಿ ಪ್ರಶ್ನೆ ಕೇಳಲ್ಲ. ಇಂಥ ವಿಚಾರ ಬಂದಾಗಲೂ ಕೂಡ ನಮ್ಮಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಡಿವೈಡೆಡ್ ಜನ ನಾವು. BJP ಕಾಂಗ್ರೆಸ್ ಅವರು ಇವರು ಅಂಥೇಳಿ. ಅದು ಎಂಥ ಸತ್ಯವೇ ಕಣ್ಮುಂದೆ ಕಾಣ್ತಿರೋದಿರಲಿ, ಅದು ಈ ಪಕ್ಷಕ್ಕಾಗಲ್ವಾ, ಅದ್ರ ವಿರುದ್ಧನೇ ಇವ್ರು ಮಾತಾಡೋದು. ಅದು ಎಂಥ ಪ್ರಜ್ವಲಿಸೋ ಸತ್ಯ ಇಲ್ಲಿರಲಿ, ಅದು ಈ ಪಕ್ಷಕ್ಕಾಗಲ್ವಾ, ಅವರು ಇದಕ್ಕೆ ವಿರುದ್ಧನೇ ಮಾತಾಡೋದು. ಇಂಥ ಹಣೆ ಬರ ನಮ್ಮ ಜನರಲ್ಲೂ ಇದೆ, ನಮ್ಮ ಇಡೀ ಸೊಸೈಟಿಯಲ್ಲೂ ಕೂಡ ಇದೆ. ಈ ವಿಚಾರದಲ್ಲೂ ಕೂಡ ಅಷ್ಟೇ. ಒಂದಷ್ಟು ಜನ ಸರ್ಕಾರದ ಪರ ವಹಿಸ್ಕೊಳ್ತಾರೆ, ಒಂದಷ್ಟು ಜನ ಪ್ರತಿಪಕ್ಷಗಳ ಪರವಾಗಿ ಮಾತಾಡ್ತಾರೆ. ಇಲ್ಲಿ ಯಾರೂ ಕೂಡ ಸತ್ಯ ಏನು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗೋದಿಲ್ಲ. ಯಾರೂ ಕೂಡ ಸರ್ಕಾರವನ್ನು ಗಟ್ಟಿಯಾಗಿ ಕ್ವಶನ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಹೀಗಾಯಿತು, ರಾಜೀನಾಮೆ ಯಾಕೆ ಕೊಡಲ್ಲ ನೀವು? ಆರೋಗ್ಯ ಸಚಿವರೇ, ನೀವು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಕೂಡ ಹೌದಲ್ಲ ಸುಧಾಕರ್ ಅವರೇ, ಇದಕ್ಕೆ ಯಾರು ಹೊಣೆ? ಇದಕ್ಕೆ ನಿಮ್ಮ ಉತ್ತರದಾಯಿತ್ವ ಏನು? ಇದಕ್ಕೆ ನಿಮ್ಮ ಹೊಣೆಗಾರಿಕೆ ಏನು ಅಂತ ಯಾರು ಕೂಡ ಇಲ್ಲಿ ಜಾಸ್ತಿ ಕೇಳೋಕೆ ಹೋಗೋದಿಲ್ಲ. ಅದೇ ನಮ್ಮ ದೇಶದ ದೌರ್ಭಾಗ್ಯ. ಮತ್ತೊಂದು ಕಡೆ ರಾಜ್ಯದ 2 ಪ್ರಭಾವಿ ರಾಜಕಾರಣಿಗಳು, ಒಬ್ಬರು DK ಶಿವಕುಮಾರ್ ಮತ್ತೊಬ್ಬರು BS ಯಡಿಯೂರಪ್ಪ, ಇಬ್ಬರಿಗೂ ಕೂಡ ಚುನಾವಣೆ ಹತ್ತಿರ ಬರ್ತಿರೋ ಟೈಮ್ನಲ್ಲೇ ಒಂದು ರೀತಿ ಕಿರಿಕಿರಿ ಆಗುವಂತ ಹಾಗೂ ಸಮಸ್ಯೆಯನ್ನು ಉಂಟು ಮಾಡುವಂತ ಬೆಳವಣಿಗೆಗಳಾಗಿದೆ. ಒಂದು BS ಯಡಿಯೂರಪ್ಪ ಅವರ ವಿರುದ್ಧದ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ BS ಯಡಿಯೂರಪ್ಪನವರು, ಅವರ ಪುತ್ರ BY ವಿಜಯೇಂದ್ರ, ಹಾಗೆ ಈಗಿನ ಸರ್ಕಾರದಲ್ಲಿ ಮಂತ್ರಿಯಾಗಿರೋ ಶ್ರೀ ಸೋಮಶೇಖರ್ ಇವರ ಮೇಲಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಕೇಸನ್ನು ನಡೆಸುವಂತೆ ಇದೀಗ ಆದೇಶವನ್ನು ಕೋರ್ಟ್ ನೀಡಿದೆ. ಲೋಕಾಯುಕ್ತ ತನಿಖೆ ಮತ್ತೆ ಆರಂಭ ಆಗುತ್ತೆ. ಹೀಗಾಗಿ ಒಂದು ರೀತಿ ಇವರಿಗೆ ಟ್ರಬಲ್ ಶುರುವಾಗಿದೆ. ಇದು BS ಯಡಿಯೂರಪ್ಪನವರ ಮಹತ್ವಾಕಾಂಕ್ಷೆ ಇತ್ತಲ್ಲ, ಅಧಿಕಾರದಿಂದ ಇಳಿದ್ರೇನು, ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ, ಮಿಂಚಿನ ಸಂಚಾರ ಮಾಡ್ತೀನಿ, ಓಡಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಆ ಹುಮ್ಮಸ್ಸಿಗೆ ಒಂದಷ್ಟು ಹಿನ್ನಡೆಯನ್ನು ಉಂಟು ಮಾಡ್ಬೋದು. ಜೊತೆಗೆ ಅವರ ನಂತರ ಅವರ ಪುತ್ರನನ್ನು BJPಯಲ್ಲಿ ಅವರ ಉತ್ತರಾಧಿಕಾರಿಯಂತೆ ಪ್ರೊಜೆಕ್ಟ್ ಮಾಡಿ ಹೋಗಬೇಕು ಅನ್ನೋ BS ಯಡಿಯೂರಪ್ಪನವರ ಲೆಕ್ಕಾಚಾರ ಇದೆಯಲ್ಲ, ಅದಕ್ಕೂ ಕೂಡ ಈ ಕೇಸ್ ಹಿನ್ನಡೆಯನ್ನು ಉಂಟು ಮಾಡಬಹುದು, ಕರಿನೇರಳನ್ನು ಬೀರಬಹುದು. ಈ ಕೇಸ್ ಮುಂದಕ್ಕೆ ಹೇಗೆ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವ್ರ ಮೇಲೆ ED ಅವರು ಮತ್ತೆ ಸಮನ್ಸ್ ಜಾರಿ ಮಾಡಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವ್ರು ಏನು ಹೇಳ್ತಾರೆ, ಕಾಂಗ್ರೆಸ್ನ ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ನಾನು ಬ್ಯುಸಿ ಇದ್ದೀನಿ, ಜೊತೆಗೆ ಸೆಷನ್ ಕೂಡ ಹತ್ತಿರ, ಇಂಥ ಟೈಮ್ನಲ್ಲಿ ಬೇಕಂತಾನೆ ಸಮನ್ಸ್ ಕೊಟ್ಟು ನಮ್ಮ ಈ ಪ್ರಯತ್ನಗಳನ್ನು ಛಿದ್ರ ಮಾಡೋ ಪ್ರಯತ್ನ, ಇದು ನಮಗೆ ಅಡಚಣೆ ಉಂಟು ಮಾಡೋ ಪ್ರಯತ್ನ, ಕಾಂಗ್ರೆಸ್ ಇಲ್ಲಿ ಸ್ಟ್ರಾಂಗ್ ಆಗಿ ಏನೋ ಮಾಡಬಾರ್ದು ಅಂತ ಈ ರೀತಿ ಮಾಡ್ತಿದ್ದಾರೆ, ನಾನಿದ್ರೆ ಜೋರಾಗಿ ನಡೀತಾ ಇತ್ತಿದೆಲ್ಲ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ 2 ವರ್ಷಗಳ ಹಿಂದೆ ಇದೇ ED ಕೇಸ್ನಲ್ಲಿ ಇದೇ ಆದಾಯ ತೆರಿಗೆ ವಂಚನೆ ಈ ರೀತಿ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಎಂತೆಂಥ ಸಂಕಷ್ಟಕ್ಕೊಳಗಾಗಿದ್ರು, ಜೈಲಿಗೆಲ್ಲ ಹೋಗಿದ್ದು ನಿಮಗೆಲ್ಲ ಗೊತ್ತಿದೆ.
ಈಗ ಚುನಾವಣೆ ಹತ್ತಿರ ಬರ್ತಿರೋ ಸಂದರ್ಭದಲ್ಲಿ ಮತ್ತೆ ಸಮನ್ಸು, ಮತ್ತೆ ಒಂದಷ್ಟು ವಿಚಾರಣೆ, ಒಂದು ವೇಳೆ ಬಂಧನ ಆ ಥರ ಏನಾದರೂ ಆಗಿಬಿಟ್ರೆ DK ಶಿವಕುಮಾರ್ ಅವರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ತಾನು CM ಆಗಬೇಕು ಅನ್ನೋ ಕನಸಿದೆಯಲ್ಲ, ಆ ಒಂದು ಪ್ರಯತ್ನ ಇದೆಯಲ್ಲ, ಆ ಒಂದು ಓಟ, ಅದಕ್ಕೆ ದೊಡ್ಡ ಅಡ್ಡಗಾಲನ್ನು ಹಾಕದಾಗತ್ತೆ, ಅಡ್ಡಕ್ಕೋಲನ್ನು ಇಟ್ಟ ಹಾಗಾಗತ್ತೆ. DK ಶಿವಕುಮಾರ್ಗೆ ದೊಡ್ಡ ಅಡಚಣೆ ಇದರಿಂದ ಖಂಡಿತವಾಗ್ಲೂ ಕೂಡ ಉಂಟಾಗುತ್ತೆ. ಮತ್ತೊಂದು ಕಡೆ ಸೆಪ್ಟೆಂಬರ್ 14ನೇ ತಾರೀಕು ಹಿಂದಿ ದಿವಸ ಆಚರಣೆ ವಿಚಾರದಲ್ಲೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕರ್ನಾಟಕದಲ್ಲಿ ಸ್ಟಾಪ್ ಹಿಂದಿ ಇಂಪೋಸಿಷನ್ ಅನ್ನೋ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಯಿತು. ಹಿಂದಿಯನ್ನು ಹೇರಿಕೆ ಮಾಡಬೇಡಿ, ಹಿಂದಿ ದಿವಸ ನಾವ್ಯಾಕೆ ಆಚರಿಸಬೇಕು ಅನ್ನೋ ರೀತಿಯಲ್ಲಿ ರಾಜಕಾರಣದಲ್ಲೂ ಕೂಡ ಪರ ವಿರುದ್ಧ ಚರ್ಚೆಗಳು ನಡೆದವು. ಇದ್ರ ಮೊದಲಿಗೆ ರಾಜಕಾರಣದ ವಿಚಾರಕ್ಕೆ ನಾವು ಬರೋಣ. ಇದೆಲ್ಲ ಅವರವರ ಹೊಟ್ಟೆಪಾಡು. ಇದು ಈ ರಾಷ್ಟ್ರೀಯ ಪಕ್ಷಗಳಿಗೆ, ಕಾಂಗ್ರೆಸ್ ಆಗಲಿ BJP ಆಗಲಿ, ಅವರು ಹಿಂದಿ ವಿರುದ್ಧ ಮಾತಾಡೋಕ್ಕೆ ಬರೋದಿಲ್ಲ. ಹಾಗೆ ಪ್ರಾದೇಶಿಕ ಪಕ್ಷ JDS ಹಿಂದಿ ಪರವಾಗಿ ಮಾತನಾಡೋಕ್ಕೆ ಬರೋದಿಲ್ಲ. ಅವರು ರಾಷ್ಟ್ರೀಯ ಮಟ್ಟದಲ್ಲೂ ಆ್ಯಕ್ಟಿವ್ ಆಗಿದ್ದಾಗ, JDSನವರು ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಅವರು ಆವಾಗ ಹಿಂದಿಲೂ ಸ್ವಲ್ಪ ಮಾತಾಡ್ತಾ ಇದ್ರು. ಜೊತೆಗೆ ಹಿಂದಿ ದಿವಸ ವಿರುದ್ಧ ಯಾವುದೇ ಹೇಳಿಕೆಗಳನ್ನು ಆಗ ಕೊಡ್ತಾ ಇರಲಿಲ್ಲ. ಯಾಕಂದರೆ ರಾಷ್ಟ್ರೀಯ ರಾಜಕಾರಣದಲ್ಲಿದ್ರಲ್ಲ. ಈಗ ಅವರು ಕೇವಲ ಪ್ರಾದೇಶಿಕ ಪಕ್ಷವಾಗಿ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರೋದ್ರಿಂದಾಗಿ ಅವರು ಹಿಂದಿ ವಿರುದ್ಧ ಮಾತಾಡ್ಬೋದು. ಆ ರೀತಿ ವಾತಾವರಣ ಇದೆ. BJP ಕೆಲ ನಾಯಕರಂತೂ ಬಹಿರಂಗವಾಗಿ ಸಮರ್ಥನೆ ಮಾಡಿಕೊಂಡ್ರು. ಹಿಂದಿ ಕೂಡ ಒಂದು ಭಾಷೆ, ಅದು ಕೂಡ ಒಂದು ಅಧಿಕೃತ ಭಾಷೆ, ನಾವೇನದನ್ನು ಸಪೋರ್ಟ್ ಮಾಡಬೇಕು ಅಂತಿಲ್ಲ, ಬಟ್ ವಿರೋಧ ಯಾಕೆ ಮಾಡಬೇಕು, ಅವ್ರ ಪಾಡಿಗೆ ಅವರು ಆಚರಣೆ ಮಾಡ್ಕೊಳ್ಳಿ ಹಿಂದಿ ದಿವಸ, ನಾವ್ಯಾಕೆ ಅದನ್ನು ತಡಿಬೇಕು ಅನ್ನೋ ರೀತಿಯಲ್ಲಿ BJP ಅವರು ಕೇಳಿದ್ರು. ಕಾಂಗ್ರೆಸ್ನ ಒಳಗೂ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಹಿಂದಿ ಬಗ್ಗೆ ಜಾಸ್ತಿ ಏನು ಉಲ್ಟಾ ಹೊಡೆಯೋದಿಲ್ಲ, ಎಕ್ಸೆಪ್ಟ್ ಸಿದ್ದರಾಮಯ್ಯ. ಅದ್ರ ಬಗ್ಗೆ ಕೂಡ ನಾವು ಹೇಳ್ತೀವಿ. ಯಾಕಂದ್ರೆ ಹಿಂದಿಯನ್ನ ದೊಡ್ಡ ಪ್ರಮಾಣದಲ್ಲಿ ಪ್ರಮೋಟ್ ಮಾಡ್ತಾ ಬಂದಿದ್ದೆ ಪರಂಪರಾಗತವಾಗಿ ಕಾಂಗ್ರೆಸ್ನವರೇ. ಸ್ವತಂತ್ರ ಭಾರತದಿಂದಲೂ ಕೂಡ ಕಾಂಗ್ರೆಸ್ ಇದನ್ನು ಮಾಡ್ತಾ ಬಂದಿರೋದು, ಹಿಂದಿಯನ್ನು ದೊಡ್ಡ ಪ್ರಮಾಣದಲ್ಲಿ ಪುಷ್ ಮಾಡ್ತಾ ಬಂದಿರೋದು. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲರೂ ಈ ಕೆಲಸವನ್ನು ಮಾಡಿದ್ದಾರೆ. ಹಿಂದಿಯನ್ನು ಬೆಳೆಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಸೌತ್ ಕಡೆಗೆ ಅದನ್ನು ಪುಷ್ ಮಾಡೋ ಪ್ರಯತ್ನವನ್ನು ನಡೆಸಿದ್ದಾರೆ. ಇದಕ್ಕೆ CT ರವೀಂದ್ರ ಪ್ರಶ್ನೆಯನ್ನು ಕೇಳಿದ್ರು, ಕಾಂಗ್ರೆಸ್ನವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಏನು 1948ರಿಂದನೂ ಕೂಡ ಹಿಂದಿ ದಿವಸ ಆಚರಣೆ ಮಾಡಿಕೊಂಡು ದಕ್ಷಿಣದಲ್ಲಿ ಅದ್ರ ಬಗ್ಗೆ ಗಲಾಟೆ ಎಲ್ಲ ಆಗ್ತಾ ಇತ್ತಲ್ಲ ಅವಾಗಿಂದಲೂ, ಅವಾಗಿನ ಅಮಿತ್ ಶಾ ಇದ್ರಾ, ಅವಾಗಿನ ಮೋದಿ ಇದ್ರಾ ಅಂತ ಪ್ರಶ್ನೆಯನ್ನು ಮಾಡಿದ್ರು. RV ದೇಶಪಾಂಡೆ ಅವ್ರ ಹೇಳಿಕೆ, ಕಾಂಗ್ರೆಸ್ನವರೇ ತಾನೇ ಅವರು, ಅವ್ರೇನು ಹೇಳಿಕೆಯನ್ನು ಕೊಟ್ಟರು, ನಾವು ಹಿಂದಿ ದಿವಸನ ವಿರೋಧಿಸಕ್ಕೆ ಹೋಗೋದಿಲ್ಲ, ಕುಮಾರಸ್ವಾಮಿ ಅವರ ಈ ವಿರೋಧ ಇದೆಯಲ್ಲ ಅದಕ್ಕೆ ನಾವು ಸಹಮತವನ್ನು ವ್ಯಕ್ತಪಡಿಸಲ್ಲ ಅಂತ ಹೇಳಿದ್ರು. ಆದರೆ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರ ದಾಟಿಯಲ್ಲೇ ಮಾತಾಡಿದ್ರು, ಹಿಂದಿ ವಿರುದ್ಧ ಹಿಂದಿ ಹೇರಿಕೆ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಅವ್ರು ಹೇಳಿಕೆಯನ್ನು ಕೊಟ್ಟರು. ಸಿದ್ದರಾಮಯ್ಯ ಅವ್ರಿಗೆ ಚೆನ್ನಾಗಿ ಗೊತ್ತು, ಅವ್ರು ಯಾವತ್ತೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಅವ್ರು ಛತ್ತೀಸ್ಗಢಕ್ಕೆ ಹೋಗಿಯೋ ಅಥವಾ ಮಹಾರಾಷ್ಟ್ರಕ್ಕೆ ಹೋಗಿನೋ ಅಥವಾ ಈ ತೀರಾ ದಿಲ್ಲಿಗೆ ಹೋಗಿನೋ, ಹಿಮಾಚಲ ಪ್ರದೇಶಕ್ಕೆ ಹೋಗಿನೋ ಅಥವಾ ಈ ಮಧ್ಯಪ್ರದೇಶಕ್ಕೆ ಹೋಗಿನೋ ಹಿಂದಿಯಲ್ಲಿ ಭಾಷಣ ಮಾಡೋ ದಿನ ಏನು ಬರೋದಿಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವರು ಕರ್ನಾಟಕಕ್ಕೆ ಸೀಮಿತವಾಗಿ ರಾಜಕಾರಣ ಮಾಡುವಂಥ ವ್ಯಕ್ತಿ ಅಂತ ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅವರು ಆ ರೀತಿ ಹೇಳಿಕೆಯನ್ನು ಕೊಡೋಕೆ ಅವ್ರಿಗೂ ರಾಜಕಾರಣದಲ್ಲಿ ಏನು ಟ್ರಬಲ್ ಆಗೋದಿಲ್ಲ. ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಅವರು ಸಂಸತ್ನಲ್ಲಿ ಮಾತನಾಡೋದೇ ಹಿಂದಿಯಲ್ಲಿ, ಮೋದಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವುದೇ ಹಿಂದಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು. ಹೀಗಾಗಿ ಇಂತಹ ರಾಜಕಾರಣಿಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಪ್ರಾಮುಖ್ಯತೆ ಹೊಂದಿರುವ, ಓಡಾಡೋಕೆ ಅನಿವಾರ್ಯತೆ ಇರುವಂತಹ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮುಖವನ್ನ ಪರಿಚಯ ಹೊಂದಿರುವಂತಹ ರಾಜಕಾರಣಿಗಳಿಗೆ ಹಿಂದಿ ವಿರುದ್ಧ ದೊಡ್ಡ ಪ್ರಮಾಣದ ಆಕ್ರೋಶದ ಹೇಳಿಕೆಯನ್ನು ಕೊಟ್ಟರೆ ಅದು ಡ್ಯಾಮೇಜಿಂಗ್ ಆಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಒಪ್ಪಲ್ಲ. ಯಾಕಂದರೆ ಹಿಂದಿ ಬೆಲ್ಟಲ್ಲಿ ಹೈಕಮಾಂಡ್ನ ಕೇಳ್ತಾರೆ ಜನ, ಆಮೇಲೆ ಏನ್ರಿ ನಿಮ್ಮ ಲೀಡರು ರಾಜ್ಯಸಭೆಯಲ್ಲಿ ತಂದು ಪ್ರತಿಪಕ್ಷ ನಾಯಕ ಮಾಡಿದ್ದೀರಾ, ಹಿಂದಿಲೇ ಮಾತಾಡ್ತಾರೆ, ಬಟ್ ಹಿಂದಿ ಬಂದರೆ ಬಾಯಿ ಬಂದಂಗೆ ಬೈತಾರಲ್ರಿ ಅಂತೇಳಿ ಕೇಳ್ತಾರೆ ಕಾಂಗ್ರೆಸ್ಗೆ. ಹೈಕಮಾಂಡ್ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಅಂಥ ನಾಯಕರುಗಳೆಲ್ಲ ಯಾರು ಕೂಡ ಮಾತನಾಡೋದಿಲ್ಲ. ಹೀಗಾಗಿ ಇದು BJPಗಾಗಲಿ ಕಾಂಗ್ರೆಸ್ಗಾಗಲಿ, BJP ಅಂತೂ ಹಿಂದಿ ಬೆಲ್ಟ್ನ ಪಕ್ಷ ಅಂತ ಕರೆಸ್ಕೊಂಡಿದ್ದಂಥ ಪಕ್ಷ ಒಂದು ಕಾಲದಲ್ಲಿ. ಇವಾಗ ನಿಧಾನಕ್ಕೆ ಬೇರೆ ಕಡೆಗಳಿಗೂ ಕೂಡ ಅವರು ವಿಸ್ತರಿಸೋಕೆ ಪ್ರಯತ್ನ ಮಾಡ್ತಿರೋದು. ಇವತ್ತಿಗೂ ಕೂಡ BJP ಸ್ಟ್ರೆಂತ್ ಇರೋದೇ ಹಿಂದಿ ಬೆಲ್ಟ್ನಲ್ಲಿ, ಹೃದಯ ಭಾಗ BJPದು ಹಿಂದಿ ಬೆಲ್ಟ್ ಅಂತ ಹೇಳಿದ್ರೆ. ಹೀಗಾಗಿ ಈ ಎಲ್ಲ ವಿಚಾರಗಳು ಕೂಡ ಆಯಾ ಪಕ್ಷಗಳ ಹೊಟ್ಟೆಪಾಡು ಇದು. ಹಾಗಾಗಿ ಆ ಹೊಟ್ಟೆಪಾಡಿಗೆ ತಕ್ಕಂತೆ ಅವರು ಹೇಳಿಕೆಗಳನ್ನು ಕೊಡ್ತಾರೆ. ಇದರಲ್ಲಿ ನಮ್ಮ ಅಭಿಪ್ರಾಯ ಸಿಂಪಲ್, ನಮ್ಮನ್ನ ಹಿಂದಿ ಕಲೀರಿ, ಹಿಂದಿ ಯಾಕೆ ಮಾತಾಡಲ್ಲ ನೀವು ಅಂತ ಫೋರ್ಸ್ ಮಾಡೋಕ್ಕೆ ಯಾರು ಕೂಡ ಬರಬೇಡಿ. ಇಷ್ಟ ಇದ್ದವ್ರು ಕಲಿತಾರೆ, ಇಷ್ಟ ಇಲ್ಲ ಅಂದರೆ ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಕನ್ನಡಿಗರಿಗೆ ಹಿಂದಿಯ ಅನಿವಾರ್ಯತೆ ಯಾವುದೂ ಕೂಡ ಇಲ್ಲ. ಕನ್ನಡಿಗರು ಕನ್ನಡ ಭಾಷೆಯಲ್ಲೇ ರಾಷ್ಟ್ರಾಭಿಮಾನವನ್ನು ತುಂಬ ಅದ್ಭುತವಾಗಿ ವ್ಯಕ್ತಪಡಿಸೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ರಾಷ್ಟ್ರಾಭಿಮಾನ ಅನ್ನೋದು ಹಿಂದಿ ಭಾಷೆಗೆ ಅಂಟಿಕೊಂಡಿರುವಂಥ ಅವಿಭಾಜ್ಯ ಅಂಗ ಅಲ್ಲ. ಕನ್ನಡಿಗರಿಗೂ ಕೂಡ ಕನ್ನಡದಲ್ಲೂ ಅತ್ಯದ್ಭುತವಾಗಿ ರಾಷ್ಟ್ರಾಭಿಮಾನ ವ್ಯಕ್ತಪಡಿಸೋಕೆ ಬರುತ್ತೆ. ಕನ್ನಡಿಗರು ಕನ್ನಡದಲ್ಲೇ ರಾಷ್ಟ್ರ ಪ್ರೇಮವನ್ನು ಮೆರೆದಿದ್ದಾರೆ. ಕನ್ನಡಿಗರಾಗಿದ್ದುಕೊಂಡೇ ರಾಷ್ಟ್ರಕ್ಕಾಗಿ ಹೋರಾಡಿದ್ದಾರೆ ಕೂಡ.
ಕನ್ನಡಿಗರು ಕನ್ನಡವನ್ನು ಮಾತ್ರ ಮಾತಾಡ್ತೀವಿ ಅಂದ ತಕ್ಷಣ ಅದು ಪ್ರಾದೇಶಿಕವಾದ ಆಗೋದಿಲ್ಲ. ಕನ್ನಡಿಗರು ಬೇರೆ ಭಾಷೆಗಳ ರೀತಿಯಲ್ಲ, ಬೇರೆ ಜನರ ರೀತಿಯಲ್ಲ. ಕನ್ನಡಿಗರಾಗಿದ್ದುಕೊಂಡೇ ನಾವು ಅಪ್ಪಟ ಕನ್ನಡಿಗರು, ರಾಷ್ಟ್ರೀಯವಾದಿಗಳು ಅಂತ ಹೇಳ್ಕೊಳ್ಳುವಂಥ ಜನ ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಯಾರು ಕೂಡ ಫೋರ್ಸ್ ಮಾಡೋ ಅಗತ್ಯ ಇಲ್ಲ. ಯಾವುದೇ ಭಾಷೆಯ ಜನರಿಗೆ ನೀವು ಇಂಥದ್ದೇ ಭಾಷೆಯಲ್ಲಿ ಮಾತಾಡಿ, ಇಂಗ್ಲೀಷ್ ಯಾಕೆ ಮಾತಾಡ್ತೀರಾ ನೀವು, ಇಂಗ್ಲೀಷ್ ಬದಲಿಗೆ ಲಿಂಕ್ ಲ್ಯಾಂಗ್ವೇಜ್ ಆಗಿ ಹಿಂದಿಯನ್ನು ಮಾತಾಡಿ ಅಂತ ಅಮಿತ್ ಶಾ ಹೇಳಿದ್ರಲ್ಲ, ಹೇಳಿಕೆಯನ್ನು ಕೊಟ್ಟಿದ್ರಲ್ಲ. ಪ್ರಾದೇಶಿಕ ಭಾಷೆಗಳು ಇರಬೇಕು, ಅದಕ್ಕೆ ಅದರ ಮಹತ್ವ ಇದೆ, ಅವುಗಳನ್ನ ಚೆನ್ನಾಗಿ ಬೆಳೆಸಬೇಕು. ಅದ್ರ ಜೊತೆಗೆ ಲಿಂಕ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಬದಲಿಗೆ ಹಿಂದಿಯನ್ನು ಮಾತಾಡಿ ಅಂತ ಒಂದ್ಸಲ ಅಮಿತ್ ಶಾ ಹೇಳಿಕೆಯನ್ನು ಕೊಟ್ಟಿದ್ರು. ಆ ರೀತಿ ಕೂಡ ಹೇಳೋ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಂಥ ಅಗತ್ಯ ಏನೂ ಕೂಡ ಇಲ್ಲ. ಹಿಂದಿಯನ್ನು ಲಿಂಕ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡಿದ್ರೆ ಅದರಿಂದ ಜನರಿಗೆ ಅಂಥ ದೊಡ್ಡ ಲಾಭ ಏನಾಗುತ್ತೆ. ಅಟ್ಲೀಸ್ಟ್ ಇಂಗ್ಲೀಷನ್ನು ಬಳಸಿದ್ರೆ ಲಿಂಕ್ ಲ್ಯಾಂಗ್ವೇಜ್ ಆಗಿ ಅವರಿಗೆ ಉದ್ಯೋಗಕ್ಕಾದರೂ ಹೆಲ್ಪ್ ಆಗುತ್ತೆ. ಒಂದು ಇಂಟರ್ವ್ಯೂಗೆ ಹೋದಾಗ ನಮ್ಮ ಮಕ್ಕಳು ಎಷ್ಟು ಜನ ಏನು ಇಂಗ್ಲೀಷ್ ಮೀಡಿಯಮೆಲ್ಲ ಓದಿರ್ತಾರೆ, ಹೈಸ್ಕೂಲ್ ಓದಿರ್ತಾರೆ, ಪ್ರೈಮರಿ ಓದಿರ್ತಾರೆ, ಕಾಲೇಜ್ ಓದಿರ್ತಾರೆ. ಆದರೆ ನಗರಕ್ಕೆ ಬಂದು ಒಂದು ಇಂಟರ್ವ್ಯೂಯಲ್ಲಿ ಕೂತ್ಕೊಂಡಾಗ ಇಂಗ್ಲೀಷಲ್ಲಿ ಪ್ರಶ್ನೆ ಕೇಳಿದಾಗ ಅವ್ರು ಟೆಟ್ಟೆ ಪೆಪ್ಪೆ ಅಂತ ಆ ಕಡೆ ನೋಡುವಂಥ ಪರಿಸ್ಥಿತಿ ಇರುತ್ತೆ. ರಿಯಾಲಿಟಿ ಅಲ್ವಾ ಇದು? ಓಕೆ, ಇಂಗ್ಲೀಷನ್ನು ನಾವು ಯಾರು ಏನು ಪ್ರೀತಿಸ್ತಾ ಇಲ್ಲ, ನಮ್ಮ ತಾಯಿ ಇಂಗ್ಲೀಷ್ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಆದರೆ ರಿಯಾಲಿಟಿ ತಾನೆ, ಇಂಟರ್ವ್ಯೂ ಫೇಸ್ ಮಾಡ್ಬೇಕು ತಾನೆ. ಒಂದಷ್ಟು ಇಂಗ್ಲೀಷ್ ಕಲ್ತ್ರೆ ಲಾಭ ಆಗೇ ಆಗುತ್ತಾನೆ. ಹಿಂದಿಲಿ ಪ್ರಶ್ನೆ ಕೇಳ್ತಾರೆ ಇಂಟರ್ವ್ಯೂನಲ್ಲಿ, ಯಾವ ಜಾಬಿಗೆ ಕೇಳ್ತಾರೆ ಸ್ವಾಮಿ? ಹೀಗಾಗಿ ಈ ಕಾರಣಕ್ಕೋಸ್ಕರ ಹೇಳ್ತಿರೋದು, ಇಂಗ್ಲೀಷನ್ನು ಏನು ಮಾತೃಭಾಷೆ ಥರ ಪೂಜಿಸಿ ಅಂತಲ್ಲ, ಕನ್ನಡವೇ ನಮ್ಮ ಮಾತೃಭಾಷೆ. ಆದರೆ ಇಂಗ್ಲೀಷನ್ನು ನಾವು ಈಗ ಟೈರ್ ಬಿಚ್ಚಕ್ಕೆ ಒಂದು ಬೇಕು ತಾನೆ, ಟೂಲ್ಸ್ ಬೇಕು ತಾನೆ, ಗಾಡಿ ಟೈರ್ ಬಿಚ್ಚಿ ಪಂಚರ್ ಮಾಡೋಕ್ಕೆ, ಟೈರ್ ಚೇಂಜ್ ಮಾಡೋಕ್ಕೆ. ಅದೇ ರೀತಿ ಇಂಗ್ಲೀಷ್ ಭಾಷೆಯನ್ನು ನಾವು ಕಲ್ತ್ರೆ ಅದೊಂದು ಟೂಲ್ ರೀತಿ ನಮಗೆ ಹಲವು ಕಡೆ ಹೆಲ್ಪ್ ಆಗ್ಬೋದು. ಆದರೆ ಹಿಂದಿ ಕಲ್ತ್ರೆ ಏನು ಹೆಲ್ಪ್ ಆಗುತ್ತೆ ಅನ್ನೋ ಪ್ರಶ್ನೆಯನ್ನು ಕನ್ನಡಿಗರು ಕೇಳ್ತಾರೆ. ಬಹುತೇಕ ಹಿಂದಿಯೇತರ ರಾಜ್ಯಗಳಲ್ಲೂ ಕೂಡ ಇದೇ ಪ್ರಶ್ನೆಯನ್ನು ಕೇಳ್ತಾರೆ. ಹೀಗಾಗಿ ದಯವಿಟ್ಟು ಯಾರೂ ಕೂಡ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ, ಇಂಥ ಭಾಷೆ ಕಲೀರಿ, ಇಂಥ ಭಾಷೆ ಕಲಿಬೇಡಿ ಅಂಥೇಳಿ. ನೀವು ನಮ್ಮ ಭಾಷೆಯನ್ನು ಕಲೀರಿ, ನೀವು ಯಾಕೆ ಹಿಂದಿ ಮಾತಾಡ್ತೀರಾ ಅಂಥೇಳಿ ಈ ರಾಜ್ಯಗಳ ಜನ ಕೇಳಿದ್ರೆ, ಕರ್ನಾಟಕದವ್ರು ಕೇಳಿದ್ರೆ, ಮಲಯಾಳಿಗಳು ಕೇಳಿದ್ರೆ, ತಮಿಳರು ಕೇಳಿದ್ರೆ, ಆಂಧ್ರದವ್ರು ಕೇಳಿದ್ರೆ, ಈ ಉತ್ತರ ಭಾರತದ ರಾಜಕಾರಣಿಗಳಿಗೆ ಈ ರೀತಿ ಕೇಳಿದ್ರೆ ಏನು ಹೇಳ್ತಾರೆ? ನೀವು ಹಿಂದಿ ಯಾಕ್ರಿ ಮಾತಾಡ್ತೀರಿ, ತಮಿಳ್ ಮಾತಾಡ್ರಿ, ಮಲಯಾಳಂ ಮಾತಾಡ್ರಿ, ಕನ್ನಡ ಮಾತಾಡ್ರಿ ಅಂತ ಕೇಳಿದ್ರೆ ಕಲ್ತು ಬಿಡ್ತಾರಾ? ಇಲ್ಲ ತಾನೆ. ಹಂಗೆ ನೋಡೋಕೆ ಹೋದರೆ ಉತ್ತರ ಭಾರತದ ರಾಜಕಾರಣಿಗಳದ್ದು ಎಲ್ಲರದ್ದು ಕೂಡ ಮದರ್ ಟಂಗ್ ಏನು ಹಿಂದಿನೇ ಇದೆ ಅಂತಲ್ಲ. ವಿಶೇಷವಾಗಿ ಈಗಿನ ಕೇಂದ್ರ ಸರ್ಕಾರದಲ್ಲಿರುವಂತಹ ನರೇಂದ್ರ ಮೋದಿ ಅವರಾಗಿರ್ಬೋದು ಅಥವಾ ಅಮಿತ್ ಶಾ ಅವರಾಗಿರ್ಬೋದು, ಇವರ ಮಾತೃಭಾಷೆ ಗುಜರಾತಿ. ಅಲ್ಲೇನೆಲ್ಲರೂ ಹಿಂದಿ ಮಾತಾಡಲ್ಲ, ಗುಜರಾತಿ ಮಾತಾಡ್ತಾರೆ ಗುಜರಾತ್ನಲ್ಲಿ ಹೆಚ್ಚಿನ ಜನ. ಅವ್ರಿಗೂ ಕೂಡ ಹಿಂದಿ ಬಗ್ಗೆ ಬಹಳ ಪ್ರೀತಿ ಇದೆ ಅಂತೇನೂ ಅಲ್ಲ, ಬಟ್ ಆ ಭಾಗ ಜನಕ್ಕೆ ಹಿಂದಿ ಅರ್ಥ ಆಗುತ್ತೆ ಅಷ್ಟೇ. ಆದರೆ ಕಾಂಗ್ರೆಸ್ ಹೈಕಮಾಂಡ್ನವರು, ಈಗಿನ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಅವರ ಪೂರ್ವಜರಾಗಿರ್ಬೋದು, ಅವರ ಮಾತೃಭಾಷೆ ಹಿಂದಿನೇ, ಅವರ ಮೂಲ ಭಾಷೆ ಹಿಂದಿನೇ. ಅದು ನೆಹರು ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿಯವರವರೆಗೂ ಕೂಡ. ಅದಾದಮೇಲೆ ಸ್ವಲ್ಪ ಆ ಕಡೆ ಆಯಿತು. ಕಾಂಗ್ರೆಸ್ನ ಆ ಗಾಂಧಿ ಪರಿವಾರದಲ್ಲೂ ಕೂಡ ಕೆಲವೊಂದಷ್ಟು ಮಿಶ್ರಣ ಆಯಿತು. ಅದರ ಪರಿಣಾಮ ಈಗಿನ ಅವರ ಲ್ಯಾಂಗ್ವೇಜ್ ಸ್ಟೇಟಸ್, ಮದರ್ ಟಂಗ್ ಯಾವುದು ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ಸೊ ಈ ರೀತಿಯ ವಾತಾವರಣ ಇದೆ ಈ ಲ್ಯಾಂಗ್ವೇಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಏನು ಸೆಪ್ಟೆಂಬರ್ 17ನೇ ತಾರೀಕನ್ನು ಭಾರತದಲ್ಲಿ ಹೈದರಾಬಾದ್ ವಿಮೋಚನಾ ದಿನ, ಹೈದರಾಬಾದ್ ಲಿಬರೇಷನ್ ಡೇ ಅಂತ ಆಚರಿಸಲಾಗುತ್ತೆ. ಇದನ್ನು ಒಂದಷ್ಟು ಜನ ಹೈದರಾಬಾದ್ ಲಿಬರೇಷನ್ ಡೇ ಅಂತ ಕರೆದ್ರೆ, ಕೆಲವೊಂದಷ್ಟು ಜನ ಹೈದರಾಬಾದ್ ಇಂಟಿಗ್ರೇಷನ್ ಡೇ ಅಂತ ಕರೀತಾರೆ. ವಿಶೇಷವಾಗಿ ಈ ಆಂಧ್ರದಲ್ಲಿ ಓವೈಸಿ ಮತ್ತು ಅವರ ಬೆಂಬಲಿಗರು ಇವರೆಲ್ಲರೂ ಕೂಡ ಲಿಬರೇಷನ್ ಅಲ್ಲ, ಇಂಟಿಗ್ರೇಷನ್ ಅಂತ ಹೇಳ್ತಾರೆ. ಅಂದರೆ ವಿಮೋಚನಾ ದಿನ ಅಲ್ಲ, ಬದಲಿಗೆ ಏಕೀಕರಣ ದಿನ ಅಂತ ಹೇಳ್ತಾರೆ. ಏನು ವ್ಯತ್ಯಾಸ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ವ್ಯತ್ಯಾಸ ಏನು ಅಂದರೆ, ಲಿಬರೇಷನ್ ಅಂತ ಹೇಳಿದ್ರೆ ಯಾವುದೋ ಬಂಧನದಲ್ಲಿರುತ್ತೆ, ಯಾವುದೋ ಅಕ್ರಮ ವಶದಲ್ಲಿರುತ್ತೆ, ಅದನ್ನು ಬಿಡಿಸ್ಕೊಂಡು ಕರ್ಕೊಂಬರೋದು. ಇಂಟಿಗ್ರೇಷನ್ ಅಂದರೆ ಸ್ವಲ್ಪ ಪೀಸ್ಫುಲ್ ಫೀಲಿಂಗ್ ಬರುತ್ತೆ, ಅಲ್ಲಿ ಶಾಂತಿಯುತವಾಗಿ ಏಕೀಕರಣ ಮಾಡಿದ್ದು ಅನ್ನೋ ರೀತಿಯಲ್ಲಿ ಫೀಲ್ ಬರುತ್ತೆ. ಆ ಎರಡು ವ್ಯತ್ಯಾಸ ಇದೆ. ಸೆಪ್ಟೆಂಬರ್ 13ನೇ ತಾರೀಕಿಂದ 18ನೇ ತಾರೀಕಿನವರೆಗೆ 1948ನೇ ಇಸ್ವಿಯಲ್ಲಿ 5 ದಿನಗಳ ಕಾಲ ಪೊಲೀಸ್ ಕಾರ್ಯಾಚರಣೆ ನಡೆಸಿ ಸರ್ದಾರ್ ವಲ್ಲಭಭಾಯ್ ಪಟೇಲರು ತಲಹಟೆ ಮಾಡಿಕೊಂಡು ಭಾರತಕ್ಕೆ ಸೇರಲ್ಲ ಅಂತ ನಾಟಕ ಮಾಡ್ತಾ ಇದ್ದಂತಹ ಮೀರ್ ಒಸ್ಮಾನ್ ಅಲಿ ಖಾನ್, ಹೈದರಾಬಾದ್ನ ನಿಜಾಮ, ಅವರ ನಕ್ರಾವನ್ನು ಬಂದ್ ಮಾಡಿ ಹೈದರಾಬಾದನ್ನು ಭಾರತದ ಒಕ್ಕೂಟಕ್ಕೆ ಸರ್ದಾರ್ ಪಟೇಲರು ಸೇರಿಸಿದರು. ಆ ಸಂದರ್ಭದಲ್ಲಿ ಅಪಾರ ಸಾವು ನೋವು ಉಂಟಾಗಿತ್ತು. ಅದು ಭಾರತೀಯ ಸೇನೆ ಮತ್ತು ಹೈದರಾಬಾದ್ನ ನಿಜಾಮ್ ಸೇನೆ ನಡುವೆ ಆದಂತಹ ಸಂಘರ್ಷದಲ್ಲೂ ಕೂಡ ಆಗಿತ್ತು. ಜೊತೆಗೆ ಈ ಹೈದರಾಬಾದ್ನಲ್ಲಿದ್ದಂಥ ಈ ನಿಜಾಮನ ಕಾಲದಲ್ಲಿದ್ದಂಥ ರಜಾಕಾರರು ಅನ್ನುವಂಥ ಒಂದು ಪಡೆ ಇತ್ತಲ್ಲ, ಗ್ಯಾಂಗ್ ಇತ್ತಲ್ಲ, ಅವರು ದೊಡ್ಡ ಪ್ರಮಾಣದಲ್ಲಿ ಸಾಮೂಹಿಕವಾಗಿ ಜನರ ಮೇಲೆ ಮಾರಣ ಹೋಮ ಮಾಡಿದರು. ಅದು ಕೂಡ ವಿಶೇಷವಾಗಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಹತ್ಯೆಗಳನ್ನು ಮಾಡಿದರು, ಸರಣಿ ಹತ್ಯೆಗಳನ್ನು ಮಾಡಿದರು. ಸೊ ಆ ಕಹಿ ನೆನಪು ಇವತ್ತಿಗೂ ಕೂಡ ತುಂಬ ಜನಕ್ಕೆ ಕಾಡುತ್ತೆ, ಯಾರು ಕೂಡ ಅದನ್ನು ಪೂರ್ತಿಯಾಗಿ ಮರ್ತಿಲ್ಲ. ಇದೇ ವಿಚಾರವನ್ನು BJP ಈ ಸಲ ಸ್ಟ್ರಾಂಗ್ ಆಗಿ ಹಿಡ್ಕೊಂಡಿದೆ. ಹೈದರಾಬಾದ್ಗೆ ಅಮಿತ್ ಶಾ ಹೋಗಿದ್ದಾರೆ ಹೈದರಾಬಾದ್ ಲಿಬರೇಷನ್ ಡೇಗೆ.
ದೊಡ್ಡ ಪ್ರಮಾಣದಲ್ಲಿ ಅಲ್ಲಿನ ತೆಲಂಗಾಣದ KCR ಕೆ ಚಂದ್ರಶೇಖರ್ ರಾವ್ ಅವರ TRS ಪಕ್ಷದ ವಿರುದ್ಧ ಬಿಜೆಪಿ ದಂಡೆತ್ತು ಹೋಗ್ತಾ ಇದೆ. ಸಣ್ಣ ಸಣ್ಣ ಅವಕಾಶವನ್ನು ಕೂಡ ಅವ್ರು ಬಿಡ್ತಾ ಇಲ್ಲ. ಹೈದರಾಬಾದ್ ಮುನ್ಸಿಪಲ್ ಎಲೆಕ್ಷನ್ ಅನ್ನು ಕೂಡ ಅವ್ರು ಬಿಟ್ಟಿರಲಿಲ್ಲ. ಈಗ ಲಿಬರೇಷನ್ ಡೇ ಅನ್ನುವಂತಹ ಪ್ರಮುಖ ಅಸ್ತ್ರ ಸಿಕ್ಕಿದಾಗ ಅದನ್ನು ಬಿಡೋಕ್ಕಾಗತ್ತಾ? ಅದನ್ನು ದೊಡ್ಡ ಪ್ರಮಾಣದಲ್ಲಿ ಹೈದರಾಬಾದ್ನಲ್ಲಿ ಆಚರಿಸಲಾಗ್ತಾ ಇದೆ. ಸರ್ಕಾರದ ಕಡೆಯಿಂದ ತುಂಬ ಸಪೋರ್ಟನ್ನು ಮಾಡಲಾಗ್ತಾ ಇದೆ, ಕೇಂದ್ರ ಸರ್ಕಾರದ ಕಡೆಯಿಂದ. ಅದರ ಆಚರಣೆಗೆ ಬಿಜೆಪಿ ಕಡೆಯಿಂದಲೂ ಕೂಡ ಹೈದರಾಬಾದ್ ಲಿಬರೇಷನ್ ಡೇ ಅಂತ ಹೇಳಿ ಆಗ ಆದಂತಹ ಆ ಕಹಿ ನೆನಪುಗಳನ್ನು ಮತ್ತೆ ಬಿಚ್ಚಿ ಜನರ ಮುಂದಿಡುವಂಥ ಕೆಲಸವನ್ನು ತೆಲಂಗಾಣದಲ್ಲಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತೀಕ್ಷ್ಣವಾದ ಏಟು ಎದಿರೇಟಿನ ಹೇಳಿಕೆಗಳು ಬರ್ತಾ ಇದೆ. ಯಾರಿಂದ? ಬಿಜೆಪಿಯವರಿಂದ ಬರ್ತಾ ಇದೆ. ಆ ಕಡೆಯಿಂದ OWC ಅವರ ಪಾರ್ಟಿ AIMIMನಿಂದ ಬರ್ತಾ ಇದೆ. ಆ ಕಡೆ KCR ಅವರ ಪಕ್ಷ TRSನಿಂದಲೂ ಕೂಡ ಬರ್ತಾ ಇದೆ. ಇಲ್ಲಿ OWC ಬಗ್ಗೆ ಹೇಳಬೇಕು. ಮೀರ್ ಒಸ್ಮಾನ್ ಅಲಿ ಖಾನ್ ಹೈದರಾಬಾದ್ನ ನಿಜಾಮರಾಗಿದ್ರು ಅಂತ ಹೇಳಿದ್ವಲ್ಲ ಸ್ವಾತಂತ್ರ್ಯ ಬರೋ ಟೈಮ್ನಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿ ರಜಾಕಾರರು ಅನ್ನುವಂತಹ ಒಂದು ರೀತಿ ಪ್ಯಾರಾಮಿಲಿಟರಿ ಫೋರ್ಸ್ ಥರ, ವಾಲಂಟೀರ್ ಫೋರ್ಸ್ ಥರ ಒಂದು ರೀತಿ ಈ ಮುಸ್ಲಿಮರ ಒಂದು ಬಂಡುಕೋರ ಗುಂಪನ್ನು ಕಟ್ಟಿದ್ರು ಅಂತ ಹೇಳಿದ್ವಲ್ಲ ನಿಜಾಮರ ಪರವಾಗಿ ಕೆಲಸ ಮಾಡೋಕ್ಕೆ. ಅದರ ಲೀಡರ್ ಯಾರು? ಕಾಸಿಂ ರಜ್ವಿ ಆಗಿದ್ರು ಆ ಸಂದರ್ಭದಲ್ಲಿ. ಇಂಥ ಕಾಸಿಂ ರಜ್ವಿನೇ MIMನ ಲೀಡರ್ ಆಗಿದ್ರುವಾಗ ಆಗ AIMIM ಅಂತ ಇರಲಿಲ್ಲ, ಬರೀ MIM ಅಂತಿತ್ತು. ಅಂದರೆ ಮಜ್ಲಿಸ್-ಎ ಇತ್ತೆಹಾದುಲ್ ಮುಸ್ಲಿಮೀನ್ ಅಂತ ಮಾತ್ರ ಇತ್ತು. ಬಹದ್ದೂರ್ ಯಾರ್ ಜಂಗ್ ಇದರ ಮೊದಲ ಲೀಡರ್. ಅವರ ಮರಣಾನಂತರ ಈ ಕಾಸಿಂ ರಜ್ವಿ ಅದರ ಲೀಡರ್ ಆಗಿದ್ದರು. ಇವ್ರ ಬೇಡಿಕೆ ಏನಾಗಿತ್ತು? ಭಾರತಕ್ಕೆ ಸೇರಬಾರ್ದು, ಒಂದು ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರ ಆಗಿ ಉಳ್ಕೋಬೇಕು, ಸ್ವಾಯತ್ತ ಪ್ರದೇಶವಾಗಿ ಹೈದರಾಬಾದ್ ಉಳ್ಕೋಬೇಕು ಅನ್ನೋದು ಇವರ ಬೇಡಿಕೆಯಾಗಿತ್ತು. ಭಾರತಕ್ಕೆ ಸೇರಲೇಬಾರ್ದು ಅನ್ನೋದಾಗಿತ್ತು ಇವರ ಮೈಂಡ್ ಸೆಟ್. ಸ್ವಾತಂತ್ರ್ಯ ನಂತರ ಈ MIM ಭಾರತದಲ್ಲಿ ಬ್ಯಾನ್ ಮಾಡಲಾಯಿತು. ಕಾಸಿಂ ರಜ್ವಿಯನ್ನ ಹಿಡಿದು ಒಳಗೆ ಹಾಕಲಾಯಿತು, ಬಂಧಿಸಲಾಯಿತು. ಅದಾದ ನಂತರ ಅವ್ರನ್ನ ಬಿಡುಗಡೆ ಮಾಡೋ ಟೈಮ್ನಲ್ಲೂ ಕೂಡ ಭಾರತ ಬಿಟ್ಟು ಹೋಗೋದಾದ್ರೆ ಮಾತ್ರ ಬಿಡುಗಡೆ ಮಾಡ್ತೀವಿ ಅಂತೇಳಿ ಬಿಡುಗಡೆ ಮಾಡಿದ್ರು. ಆತ ಪಾಕಿಸ್ತಾನಕ್ಕೆ ಹೋಗೋ ಆಶ್ರಯವನ್ನು ಪಡೆದು ಅಲ್ಲಿ ಅತ್ಯಂತ ಹೀನಾಯವಾದ ಸಾವನ್ನು ಕಂಡ್ರು. ಆಮೇಲೆ ಅಲ್ಲಿ ಏನು ಕೂಡ ನಿರ್ಗತಿಕನಾಗಿ ಅವರು ಲಾಸ್ಟಿಗೆ ಕೊನೆ ದಿನಗಳನ್ನು ನೋಡಬೇಕಾಯಿತು. ಆದರೆ ಹೋಗೋ ಟೈಮ್ನಲ್ಲಿ ಕಾಸಿಂ ರಜ್ವಿ ಒಬ್ಬ ಲಾಯರ್ಗೆ, ಅಬ್ದುಲ್ ವಾಹಿದ್ OWC ಅನ್ನೋ ಲಾಯರ್ಗೆ MIM ಕೊಟ್ಟು ಹೋಗಿದ್ರು ಅದರ ಜವಾಬ್ದಾರಿಯನ್ನು. ಈ ಅಬ್ದುಲ್ ವಾಹಿದ್ OWC ಅನ್ನೋ ವ್ಯಕ್ತಿ ಈ ಅಳಿದುಳಿದ MIM ಮತ್ತೆ ರೀಆರ್ಗನೈಸ್ ಮಾಡಿ, ಅದು ಯಾವುದೇ ಪ್ರತ್ಯೇಕತಾವಾದಿ ಗುಂಪಲ್ಲ, ಅದೊಂದು ಮೇನ್ ಸ್ಟ್ರೀಮ್ ಪಕ್ಷವನ್ನಾಗಿ ರೂಪಿಸ್ತೀವಿ ಅಂತ ಹೇಳಿ ಅದಕ್ಕೆ ಆಲ್ ಇಂಡಿಯಾ ಅಂತ ಸೇರಿಸಿದ್ರು. ಆಲ್ ಇಂಡಿಯಾ ಮಜ್ಲಿಸ್-ಎ ಇತ್ತೆಹಾದುಲ್ ಮುಸ್ಲಿಮೀನ್ ಆಯಿತು, ಒಂದು ರಾಜಕೀಯ ಪಕ್ಷ ಆಯಿತು, ಮುಸ್ಲಿಂ ಸೆಂಟ್ರಿಕ್ ಪಕ್ಷ ಆಯಿತು. AIMIM ಈಗ ಬರೀ MIM ಅಂತಾರೆ, ಬಟ್ MIM ಅಲ್ಲ, ಅದೀಗ AIMIM ಆಗಿದೆ. ಅವರ ಮೊಮ್ಮಗನೇ ಅಬ್ದುಲ್ ವಾಹಿದ್ OWC ಅವರ ಮೊಮ್ಮಗನೇ ಈಗಿನ ಅಸದುದ್ದೀನ್ OWC. ಎಲ್ಲ ಬೆಳವಣಿಗೆಗಳ ಮಧ್ಯೆ ಕಾಂಗ್ರೆಸ್ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಜೋಡೋ ಏನದು ಭಾರತ್ ಜೋಡೋ ಯಾತ್ರೆಯನ್ನು ನಡೆಸ್ತಾ ಇದೆ. ಭಾರತ್ ಜೋಡೋ ಯಾತ್ರೆ ಟೈಮ್ನಲ್ಲಿ ಗೋವಾ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ತೋಡೋ ಕೆಲಸ ನಡೆದಿದೆ. ಗೋವಾದಲ್ಲಿದ್ದ 11 ಕಾಂಗ್ರೆಸ್ ಶಾಸಕರ ಪೈಕಿ 8 ಜನ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಅವ್ರು ಹೇಳಿದ್ದಾರೆ ಬಿಜೆಪಿಗೆ ಹೋಗ್ತೀವಿ ನಾವು ಅಂತ. ಯಾರೆಲ್ಲ ಹೋಗಿದ್ದಾರೆ? ಗೋವಾದ ಮಾಜಿ CM ದಿಗಂಬರ್ ಕಾಮತ್, ಅಲ್ಲಿನ ವಿರೋಧ ಪಕ್ಷದ ನಾಯಕ ಮೈಕಲ್ ಲೋಬೋ, ಇವರೆಲ್ಲರೂ ಕೂಡ ಹಿಂಡಾಗಿ ಬಿಜೆಪಿಗೆ ಹೊರಟುಬಿಟ್ಟಿದ್ದಾರೆ. ಈಗ ಪ್ರತಿಪಕ್ಷ ನಾಯಕರೇ ಆಡಳಿತ ಪಕ್ಷಕ್ಕೆ. ಎಂಥ ಪರಿಸ್ಥಿತಿ! ದಿಗಂಬರ್ ಕಾಮತ್ ಅವ್ರನ್ನ ಕೇಳಿದ್ರೆ ಏನು ಹೇಳಿದ್ರು ಗೊತ್ತಾ? ನಮಗೆ ದೇವರ ಹತ್ರ ಹೋಗಿದ್ದೆ, ನಾನು ದೇವರ ಹತ್ರ ಕೇಳಿದೆ ಏನು ಮಾಡಲಿ ಅಂತ, ಹೋಗು ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ದೀನಿ ಅಂತ ದೇವ್ರ ಮೇಲೆ ಹಾಕಿದ್ದಾರೆ ತಮ್ಮ ಪಕ್ಷಾಂತರದ ವಿಚಾರವನ್ನು. ಗೋವಾದಲ್ಲಿ ಇತಿಹಾಸದುದ್ದಕ್ಕೂ ಪಕ್ಷಾಂತರ ಅನ್ನುವಂಥದ್ದು ತುಂಬ ಕಾಮನ್ ಆಗಿದೆ. ಅಲ್ಲಿ ಕಾಫಿ ಟೀ ಕುಡಿದಷ್ಟೇ ಈಸಿ ಪಕ್ಷಾಂತರ ಅನ್ನೋದು. ಆ ರೀತಿಯ ಪರಿಸ್ಥಿತಿ ಗೋವಾದು. ಬಹುಶಃ ಅವರೆಲ್ಲರಿಗೂ ಕೂಡ ದೇವರೇ ಹೇಳಿರ್ತಾರೆ ಅನಿಸುತ್ತೆ. ಬೆಳಗ್ಗೆ ಟೀ ಕುಡಿತಾ ಒಂದು ಕಡೆ, ಸಂಜೆ ಇನ್ನೊಂದು ಕುಡಿತಾ, ಕಾಫಿ ಕುಡಿತಾ ಇನ್ನೊಂದು ಕಡೆ ಪಕ್ಷ ಚೇಂಜ್ ಮಾಡಿದ್ದು ದೇವರೇ ಎಲ್ಲರಿಗೂ ಕೂಡ ಹೇಳಿರ್ತಾರೆ ಅನಿಸುತ್ತೆ. ಇಲ್ಲಿ 40 ವಿಧಾನಸಭಾ ಸದಸ್ಯರನ್ನು ಹೊಂದಿರುವಂಥ ಗೋವಾದಲ್ಲಿ ಆಡಳಿತಾರೂಢ ಬಿಜೆಪಿ ನೇತೃತ್ವದ NDA ಈಗ 33 ಸ್ಥಾನಗಳಿಗೆ ಜಂಪ್ ಆಗಿದೆ. UPA 4 ಸ್ಥಾನಗಳು, ಅದರಲ್ಲಿ ಕಾಂಗ್ರೆಸ್ ಜಸ್ಟ್ 3, 11 ಇದ್ದು ಜಸ್ಟ್ 3ಕ್ಕೆ ಇಳಿದಿದೆ ಕಾಂಗ್ರೆಸ್ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿ 2, RGP 1 ಸದಸ್ಯ ಬಲವನ್ನು ಹೊಂದಿದೆ. ಬಿಜೆಪಿಗೆ ಇಲ್ಲೇನು ಅಗತ್ಯ ಇರಲಿಲ್ಲ ಕಾಂಗ್ರೆಸ್ನಿಂದ, ಆದರೂ ಕೂಡ ಬಿಜೆಪಿ 8 ಜನರಿಗೆ ಎಳೆದು ಒಳಗೆ ಹಾಕೊಂಡಿದೆ. ಬಿಜೆಪಿಗೆ ಮೋಸ್ಟ್ಲಿ ಹಸು ಅನ್ಸುತ್ತೆ, ನಂಬರ್ಸ್ ಎಷ್ಟಿದ್ರೂ ಕೂಡ ತೃಪ್ತಿ ಇಲ್ಲ. ಆ ಎಲ್ಲ ಪಾರ್ಟಿಯಿಂದ ಕರ್ಕೋ, ಅವರಿಂದ ಕರ್ಕೋ, ಇವರಿಂದ ಕರ್ಕೋ. ಅಲ್ಲಿ ನಾರ್ತ್ ಈಸ್ಟಲ್ಲೂ ಕೂಡ ಅಷ್ಟೇ, JDU ಶಾಸಕರನ್ನು ಕೂಡ ಬಿಟ್ಟಿಲ್ಲ. ಹೀಗೆ ಬಿಜೆಪಿಯ ಒಂದು ಅಭಿಯಾನ ನಡೀತಾ ಇದೆ. ಕಾಂಗ್ರೆಸ್ ಆಗಿರಲಿ ಅಥವಾ ಎದುರಾಳಿ ಪಕ್ಷ ಆಗಿರಲಿ. ಮಹಾರಾಷ್ಟ್ರದಲ್ಲಿ ನೋಡಿ, ಮಹಾರಾಷ್ಟ್ರದಲ್ಲಿ ಏನಾಯಿತು ಅಂತ ನಿಮಗೆಲ್ಲ ಗೊತ್ತಿದೆ. ಒಟ್ಟಿನಲ್ಲಿ ಪ್ರತಿಪಕ್ಷಗಳ ಸರ್ಕಾರ ಬೀಳಬೇಕು, ಪ್ರತಿಪಕ್ಷಗಳ ಶಾಸಕರು ಬಿಜೆಪಿಗೆ ಬರಬೇಕು. ಇದನ್ನು ಎವ್ರಿಡೇ ಬಿಸ್ನೆಸ್ ರೀತಿಯಲ್ಲಿ ಬಿಜೆಪಿ ನಡೆಸ್ಕೊಂಡು ಬರ್ತಾ ಇದೆ. ಮುಂಚೆಲ್ಲ ನಡೀತಿತ್ತು ಕುದುರೆ ವ್ಯಾಪಾರ ಅಥವಾ ಪಕ್ಷಾಂತರ ನಡೀತಾ ಇತ್ತು. ಯಾವಾಗ ನಡೀತಾ ಇತ್ತು? ಎಲೆಕ್ಷನ್ ಹತ್ತಿರ ಬಂದ ತಕ್ಷಣ ಓಕೆ, ಯಾವ್ದು ಗೆಲ್ಲೋ ಕುದುರೆ ಇರುತ್ತೆ ಅದರ ಹಿಂದೆ ಅದ್ರ ಬಾಲ ಹಿಡ್ಕೊಂಡು ಹೋಗುವಂಥದ್ದು ನಡೀತಾ ಇತ್ತು.
ಪಕ್ಷಾಂತರ ಆಗ್ತಾ ಇದ್ರು, ಪಕ್ಷದಿಂದ ಪಕ್ಷ ಜಂಪ್ ಎಲ್ಲ ಆಗ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಪ್ರತಿದಿನದ ಟ್ರೆಂಡ್ ಆಗಿದೆ. ಇವತ್ತು ಈ ರಾಜ್ಯ, ಇನ್ನೊಂದು ದಿವಸ ಆ ರಾಜ್ಯ, ಇನ್ನೊಂದು ದಿವಸ ಈ ರಾಜ್ಯ, ಇನ್ನೊಂದು ದಿವಸ ಈ ರಾಜ್ಯ. ಭಾರತದ ಉದ್ದಗಲಕ್ಕೂ ಕೂಡ ಶಾಸಕರುಗಳು ಜಂಪ್ ಆಗೋದು, ಪಕ್ಷ ಒಡೆಯೋದು, ಈ ರೀತಿ ಇದು ಪ್ರತಿನಿತ್ಯದ ದಿನಚರಿ ರೀತಿ ಆಗಿ ಹೋಗಿದೆ. ಈಗ BJP ಹೇಳ್ತಿರುತ್ತೆ ಕಾಂಗ್ರೆಸ್ನವ್ರು ಹಾಗೆ, ಈ ಪಕ್ಷದವ್ರು ಹಾಗೆ, ಆ ಪಕ್ಷದವ್ರು ಹಾಗೆ ಅಂತ ಟೀಕೆಗಳನ್ನು BJP ಮಾಡ್ತಿರುತ್ತೆ. ಅದರಲ್ಲಿರುವಂಥ ಶಾಸಕರೆಲ್ಲ ಹಿಂಡಾಗಿ BJP ಬಂದಂಥ ಟೈಮ್ನಲ್ಲಿ ಅವರೆಲ್ಲ ಏನು ಶುದ್ಧ ಆಗಿ ಬಂದುಬಿಡ್ತಾರೆ BJP ಬರ್ಬೇಕಾದ್ರೆ? ಹಾಗಾದರೆ ಫುಲ್ ಕ್ಲೀನಾಗಿ ಬಂದುಬಿಡ್ತಾರಾ? ಅಥವಾ ಆ ಪಾರ್ಟಿಲಿದ್ದಾಗ ಅವರು ಕೊಳಕರು, ಅವರು ಸರಿ ಇಲ್ಲ, ಅವರು ಭ್ರಷ್ಟ ಹುಳುಗಳು ಅವರು. ಆದರೆ BJP ಬರೋ ಟೈಮ್ನಲ್ಲಿ ಒಂದು ರೀತಿ BJP ಅವ್ರ ಮೇಲಿಂದ ಅಮೃತ ಸುರಿತಾರೆ, ಅದರಲ್ಲಿ ಸ್ನಾನ ಮಾಡಿಕೊಂಡು BJP ಒಳಗೆ ಬರ್ತಾರೆ, ಶುದ್ಧರಾಗಿ ಬಂದುಬಿಡ್ತಾರೆ. ಈ ಪ್ರಶ್ನೆಗೆ BJP ನಾಯಕರು ಆನ್ಸರ್ ಮಾಡಬೇಕು. ಮತ್ತೊಂದು ಕಡೆ ಆಮ್ ಆದ್ಮಿ ಪಾರ್ಟಿ ಗುಜರಾತ್ನಲ್ಲಿ ತನ್ನ ಪ್ರಯತ್ನವನ್ನು ಮುಂದುವರೆಸಿದೆ. ಅರವಿಂದ ಕೇಜ್ರಿವಾಲ್ ಮತ್ತು ಅವರ ಆಮ್ ಆದ್ಮಿ ಪಾರ್ಟಿ ಗುಜರಾತ್ನಲ್ಲಿ ಇನ್ನಿಲ್ಲದ ಸರ್ಕಸನ್ನು ಮಾಡ್ತಾ ಇದೆ. ಗುಜರಾತ್ ಜನಕ್ಕೆ ದಿನವೂ ಹೊಸ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಪದೇ ಗುಜರಾತ್ ಕಡೆಗೆ ಹೋಗ್ತಾ ಇದ್ದಾರೆ. ಈಗ ಗುಜರಾತ್ ಮತದಾರರಿಗೆ ಒಂದು ಭರವಸೆಯನ್ನು, ಒಂದು ಹೊಸ ಪರ್ಸ್ಪೆಕ್ಟಿವನ್ನು, ಒಂದು ಚಿಂತನೆಯನ್ನು ಮುಂದಿಟ್ಟಿದ್ದಾರೆ ಅರವಿಂದ ಕೇಜ್ರಿವಾಲ್. ಭಾರತವನ್ನು ಶ್ರೀಮಂತ ಮಾಡೋಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿದ್ದಾರೆ. ಏನು ಐಡಿಯಾ ಅಂತ ಕೇಳಿದ್ದಕ್ಕೆ ಅವರೊಂದು ಎಕ್ಸಾಂಪಲ್ ಕೊಟ್ಟರು. ನೋಡಿ, ನಂದು IIT ಜಿಯಲ್ಲಿ 500 ಚಿಲ್ಲರೆ ರ್ಯಾಂಕ್ ಬಂದಿತ್ತು. ನಾನು ರೀಸೆಂಟಾಗಿ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೇಳಿದೆ, ನಾನು ನಿಮ್ಮ ಮಗ ಏನು ಮಾಡ್ತಾನೆ ಅಂತ. ಅವರು ನನ್ನ ಮಗ IIT ಜಿಯಲ್ಲಿ ಅವನು 500 ಚಿಲ್ಲರೆ ರ್ಯಾಂಕ್ ತೊಗೊಂಡು ಪಾಸ್ ಆಗಿದ್ದಾನೆ ಅಂತ ಹೇಳಿದ್ರು. ನೆಕ್ಸ್ಟ್ ನೋಡಿ, ಅವ್ರ ಮಗ, ಅವರಪ್ಪ ಸೆಕ್ಯೂರಿಟಿ ಗಾರ್ಡ್ ಅಲ್ವಾ, ಆ ಹುಡುಗ ನೆಕ್ಸ್ಟ್ IIT ಮುಗಿಸಿ ಹೊರಗೆ ಬರುವಷ್ಟರಲ್ಲಿ ಬಿಗಿನಿಂಗ್ ಸ್ಯಾಲ್ರಿ 2 ಲಕ್ಷ ಇರುತ್ತೆ ಅವನಿಗೆ. ಅವರ ಬಡತನ ಅಲ್ಲಿಗೆ ಅಂತ್ಯ ಆಗಿ ಹೋಗುತ್ತೆ. ಫಾರ್ ಎವರ್ ಬಡತನ ಅವ್ರಿಗೆ ಇರೋದಿಲ್ಲ. ಇದು ಹೆಂಗೆ ಸಾಧ್ಯ ಆಯಿತು? ವಿದ್ಯೆಯಿಂದ, ಶಿಕ್ಷಣದಿಂದ ಸಾಧ್ಯ ಆಯಿತು. ಈ ರೀತಿಯ ಶಿಕ್ಷಣವನ್ನು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೊಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದು ನಮ್ಮ ವಿಷನ್, ನಮ್ಮ ದೂರದೃಷ್ಟಿ ಅದು ಅಂತ ಅರವಿಂದ ಕೇಜ್ರಿವಾಲ್ ಹೇಳಿದ್ದಾರೆ. ಈ ಮೂಲಕ ನಾವು ಭಾರತವನ್ನು ಶ್ರೀಮಂತ ಮಾಡ್ತೀವಿ, ಬಡತನ ಹೋಗಲಾಡಿಸ್ತೀವಿ ಅಂತ ಕೇಜ್ರಿವಾಲ್ ಗುಜರಾತ್ ಜನತೆಗೆ ಭರವಸೆಯನ್ನು ಕೊಡೋ ಟೈಮ್ನಲ್ಲಿ ಹೊಸ ಒಂದು ವಿಷನನ್ನು ಕೂಡ ದೇಶದ ಜನರ ಮುಂದೆ ಇಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಈ ರೀತಿ ಅಟ್ಲೀಸ್ಟ್ ಆಮ್ ಆದ್ಮಿ ಪಾರ್ಟಿ BJPಯನ್ನು ಫೈಟ್ ಮಾಡೋ ಸೀರಿಯಸ್ ಪ್ರಯತ್ನವನ್ನಾದರೂ ಪಡ್ತಾ ಇದೆ. ಸೀರಿಯಸ್ ಆಗಿ ಪಾಲಿಟಿಕ್ಸ್ ಅನ್ನಾದರೂ ಕೂಡ ಮಾಡ್ತಾ ಇದೆ. ಇವರನ್ನು ನೋಡಿ, ಈ ಅರವಿಂದ ಕೇಜ್ರಿವಾಲನ್ನು ನೋಡಿ, KCR ಅನ್ನು ನೋಡಿ, ಮಮತಾ ಬ್ಯಾನರ್ಜಿಯನ್ನು ನೋಡಿ. ಮಮತಾ ಬ್ಯಾನರ್ಜಿ ಬಗ್ಗೆ ಹೇಳ್ತೀವಿ, ಅಲ್ಲಿ ಕಲ್ಕತ್ತಾದಲ್ಲಿ ಸ್ಟ್ರೀಟ್ ಫೈಟ್ ನಡೀತಾ ಇದೆ. BJP ಮತ್ತು ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಬೀದಿ ಜಗಳ ನಡೀತಾ ಇದೆ. ಈ ಮಮತಾ ಬ್ಯಾನರ್ಜಿ, ಹಾಗೆ ಈ ನಿತೀಶ್ ಕುಮಾರ್, ಸೌತಲ್ಲಿ DMK ಸ್ಟಾಲಿನ್, ಇವರು ಮಾಡೋ ಪಾಲಿಟಿಕ್ಸನ್ನು ನೋಡಿ ಆದರೂ ಕೂಡ ಕಾಂಗ್ರೆಸ್ನವರು BJP ವಿರುದ್ಧ ಕರೆಕ್ಟಾಗಿ ಫೈಟ್ ಮಾಡೋದು ಹೇಗೆ, ವಿಚಾರಗಳನ್ನು ಇಟ್ಕೊಂಡು BJPಯ ಕನ್ಫ್ರಂಟ್ ಮಾಡೋದು ಹೇಗೆ, ಅಂದರೆ ಎದುರು ಹಾಕೊಳ್ಳೋದು ಹೇಗೆ, ಅದನ್ನು ಥಿಂಕ್ ಮಾಡೋದು ಬಿಟ್ಟು ಇವರು ಟ್ವಿಟರ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದು, ಅದರಲ್ಲೂ ಕೂಡ ಕೆಲವೊಂದಷ್ಟು ವಿವಾದಗಳನ್ನೇ ಮಾಡ್ಕೊಳ್ಳೋದು. ಅದಾದಮೇಲೆ ರಾಹುಲ್ ಗಾಂಧಿಯ ಬುಡಕ್ಕೆ ಬಿಸಿನೀರು ಬಂದಾಗ, ಅವ್ರನ್ನೇ ಕಾಂಗ್ರೆಸ್ ಪಾರ್ಟಿಯಿಂದ ಇಳಿಸೋ ಬಗ್ಗೆ ಮಾತುಗಳು ಬಂದಾಗ, ಭಾರತ್ ಜೋಡೋ ಯಾತ್ರೆ ಅಂತೇಳಿ ಒಂದು ಯಾತ್ರೆ ಮಾಡಿಬಿಡೋದು. ಆಮೇಲೆ ರಾಹುಲ್ ಗಾಂಧಿನ ಯಾರು ಪ್ರಶ್ನೆ ಮಾಡೋಂಗಿಲ್ಲ, ಆ ರೀತಿ ವಾತಾವರಣ ಸೃಷ್ಟಿ ಮಾಡೋದು. ಇಷ್ಟಕ್ಕೆ ಅವರ ರಾಜಕಾರಣ ಸೀಮಿತ ಆಗಿ ಹೋಗಿದೆ. ಇನ್ನೂ ಕೂಡ ಕಾಂಗ್ರೆಸ್ ಪಾರ್ಟಿಯವರು ಪಾಠ ಕಲ್ತಿಲ್ಲ ಅಂದರೆ ಬಹಳ ಕಷ್ಟ ಇದೆ ಜೀವನ ಪಕ್ಷಕ್ಕೆ. ನೆಕ್ಸ್ಟ್ ತಮಿಳುನಾಡಿನಲ್ಲಿ ಆಡಳಿತ ಪಕ್ಷವಾಗಿರೋ DMK, ಅಲ್ಲಿಗೆ ಮುಖ್ಯಮಂತ್ರಿ ಸ್ಟಾಲಿನ್ ಕರುಣಾನಿಧಿಯವರ ಪುತ್ರ. ಆದರೆ DMK ಒಬ್ಬರು ನಾಯಕ ಇದ್ದಾರೆ, ರಾಜಾ ಅಂತ. ಈ 2G ರಾಜ ಅಂತ ಕೂಡ ಕೆಲವರನ್ನು ಕರೀತಾರೆ. ಆದರೆ 2G ಕೇಸ್ ವಿಚಾರದಲ್ಲಿ ಯಾವುದೇ ರೀತಿ ಆರೋಪ ಸಾಬೀತು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಕೇಸೇ ಬಿದ್ದೋಯ್ತಲ್ಲ. ಸೊ ಅವರೆಲ್ಲ ಸುಳ್ಳು ಅಂತ ಇವಾಗ ಹೇಳ್ತಿದ್ದಾರೆ. ಬಿಡಿ, ಅದೆಲ್ಲ ಬೇರೆ ವಿಚಾರ. ಅದು ಇಂಥ ರಾಜ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲಿ ತನಕ ಹಿಂದೂಗಳಾಗಿ ನೀವು ಇರ್ತೀರೋ ಅಲ್ಲಿ ತನಕ ನೀವು ಶೂದ್ರರೇ, ಎಲ್ಲಿ ತನಕ ನೀವು ಹಿಂದೂಗಳು ಅಂತ ನೀವು ಹೇಳ್ಕೊಳ್ತೀರೋ ಅಲ್ಲಿ ತನಕ ನೀವು ವೇಶ್ಯೆಯರ ಮಕ್ಕಳು ಅನ್ನೋ ರೀತಿಯಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ. ಅಂದರೆ ಹಿಂದೂ ಧರ್ಮ ಒಂದು ಶಾಪ, ಕೆಳವರ್ಗದವರಿಗೆ ಆ ಧರ್ಮ ಒಂದು ಶಾಪ, ಅದರಿಂದ ಹೊರಗೆ ಬರಬೇಕು ಅನ್ನೋ ರೀತಿಯಲ್ಲಿ ರಾಜ ಹೇಳಿಕೆಯನ್ನು ಕೊಟ್ಟರು. ದೊಡ್ಡ ಪ್ರಮಾಣದ ಕೋಲಾಹಲಕ್ಕೆ ಕಾರಣ ಆಯಿತು. ತಮಿಳುನಾಡು BJP, ಇಲ್ಲಿ IPS ಆಫೀಸರ್ ಆಗಿದ್ದಾರಲ್ಲ ಅಣ್ಣಾಮಲೈ, ಇವರಿಗಲ್ಲಿ ತಮಿಳುನಾಡಿನ BJPಯ ಮುಖ್ಯಸ್ಥರಾಗಿದ್ದಾರೆ, ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ದೊಡ್ಡ ಕೋಲಾಹಲವನ್ನು ಸೃಷ್ಟಿ ಮಾಡಿತು. ಹಾಗಾದರೆ ಸ್ಟಾಲಿನ್ ಅವರೇ ಬನ್ನಿ, ಮುಂದೆ ಬನ್ನಿ, ನಿಮ್ಮ ರಾಜ ಕೊಟ್ಟಿರೋ ಹೇಳಿಕೆಯನ್ನು ನೀವು ಸಮರ್ಥಿಸ್ಕೊಳ್ತೀರಾ, ಸರಿ ಅಂತ ಹೇಳ್ತೀರಾ, ಪಕ್ಷದ ನಿಲುವು ಹೇಳಿ, ಈ ರಾಜರನ್ನೆಲ್ಲ ಪಾರ್ಟಿನ ತೆಗೆದುಹಾಕಿ ಕ್ಷಮೆ ಕೇಳಬೇಕು ಅಂತ BJP ಆಗ್ರಹ ಮಾಡ್ತಾ ಇದೆ. BJP ತಮಿಳುನಾಡಿನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪಕ್ಷವನ್ನು, ಅದರ ನೆಲೆಯನ್ನು ವಿಸ್ತರಿಸೋ ಪ್ರಯತ್ನದಲ್ಲಿದೆ. ಅಲ್ಲೂ ಕೂಡ ಈ ದ್ರಾವಿಡ ಮೈಂಡ್ಸೆಟ್ಟನ್ನು ಹೋಗಲಾಡಿಸಿ, ಅಲ್ಲೂ ಕೂಡ ಈ ಹಿಂದೂ ರಾಷ್ಟ್ರೀಯತೆಯ ಮೈಂಡ್ಸೆಟ್ ತರೋಕೆ BJP ಪ್ರಯತ್ನಗಳನ್ನು ತುಂಬ ಜೋರಾಗಿ ನಡೆಸ್ತಾ ಇದೆ. ಇಲ್ಲಾಂದರೆ ಸರ್ವಿಸಲ್ಲಿದ್ದ ಒಬ್ಬ IPS ಆಫೀಸರ್ ಸರ್ವಿಸ್ ಬಿಟ್ಟು ಹೋಗಿ ಅಲ್ಲಿ ತಮಿಳುನಾಡಿನಂಥ ರಾಜ್ಯದಲ್ಲಿ BJPಯನ್ನು ಕಟ್ಟೋಕೆ ಮುಂದಾಗ್ತಾರೆ ಅಂದರೆ ಲೆಕ್ಕ ಹಾಕಿ BJP ಎಷ್ಟು ಸೀರಿಯಸ್ ಆಗಿ ಅಲ್ಲಿ ಥಿಂಕ್ ಮಾಡ್ತಾ ಇದೆ ಫ್ಯೂಚರ್ ಬಗ್ಗೆ ತಮಿಳುನಾಡಿದ್ದು ಅಂತ. ತಮಿಳುನಾಡಿನಲ್ಲಿ BJPಯ ಫ್ಯೂಚರ್ಗೆ ಸಂಬಂಧಪಟ್ಟಾಗೆ ಹೆಂಗೆ ಥಿಂಕ್ ಮಾಡ್ತಿದೆ ಅಂತ ನೀವು ಯೋಚನೆ ಮಾಡಿ.
ಹೀಗಾಗಿ ಬಿಜೆಪಿ ಈ ವಿಚಾರವನ್ನು ತುಂಬ ಸ್ಟ್ರಾಂಗ್ ಆಗಿ ಹಿಡ್ಕೊಂಡಿದೆ ಎ ರಾಜಾ ಅವರ ಹೇಳಿಕೆ ವಿಚಾರವನ್ನು. ಈ ಎ ರಾಜಾ ಈ ಹಿಂದೆ ಕೂಡ ಭಾರತವನ್ನೇ ಒಡೆಯೋ ರೀತಿಯ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹಿಂದಿ ಅಂತ ನೀವೇನಾದ್ರು ಹೇಳಿದ್ರೆ ಇದನ್ನು ಹಿಂಡಿಯಾ ಮಾಡೋಕೆ ಹೊರಟಿದ್ದೀರಾ, ಇಂಡಿಯಾವನ್ನ ಹಿಂಡಿಯಾ ಮಾಡೋಕೆ ಹೊರಟಿದ್ದೀರಾ ಅನ್ನೋ ಪ್ರಶ್ನೆಯನ್ನು DMK ನಾಯಕರು ಕೇಳಿದರು. ಈ ಎ ರಾಜಾ ಅಂತೂ ಏನು ಕೇಳಿದ್ರು ಗೊತ್ತಾ, ಅಮಿತ್ ಶಾ ಮೋದಿಯವರೇ ಮತ್ತೆ ಹಿಂದಿ ಅಂದರೆ ನಾವು ಪ್ರತ್ಯೇಕ ದೇಶ ಕೇಳಬೇಕಾಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಎ ರಾಜಾ ಹೇಳಿಕೆಯನ್ನು ಕೊಟ್ಟಿದ್ರು. ಇವರು ಬೇಕಾದರೆ ಹಿಂದೂ ಧರ್ಮದಲ್ಲಿರೋ ಜಾತಿ ಪದ್ಧತಿಯ ಅನಿಷ್ಟಗಳನ್ನು ವಿರೋಧಿಸಲಿ, ಅದಕ್ಕೆ ರೀತಿ ಇದೆ. ಅಥವಾ ಹಿಂದಿ ಹೇರಿಕೆ ಅಂತ ಅನಿಸಿದ್ರೆ ಅದನ್ನು ವಿರೋಧಿಸಬೇಕಾ, ಅದಕ್ಕೂ ಕೂಡ ರೀತಿ ಇದೆ. ಆದರೆ ತೀರ ಸಮಾಜದಲ್ಲಿ ಬೆಂಕಿ ಹಾಕೋ ರೀತಿ ಹೇಳಿಕೆಯನ್ನು ಕೊಡೋದು ಅಥವಾ ದೇಶವನ್ನೇ ಒಡೆಯೋದ್ರ ಬಗ್ಗೆ ಮಾತಾಡೋದು ಇದು ಅಕ್ಷಮ್ಯ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪಕ್ಷದ ಲೀಡರ್ ಆಗಿರುವಂಥ ಸ್ಟಾಲಿನ್ ಕ್ರಮ ಕೈಗೊಳ್ಳಬೇಕು. ಈ ವಾರ ಮತ್ತೊಂದು ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯಾದ ಸಂಗತಿ ಅಂತ ಹೇಳಿದ್ರೆ ಈ ವೇದಾಂತ ಮತ್ತು ಫಾಕ್ಸ್ಕಾನ್, ತೈವಾನ್ ಮೂಲದ ಮೊಬೈಲ್ ಉತ್ಪಾದನಾ ಸಂಸ್ಥೆ ಇದು. ಆ್ಯಪಲ್ನವ್ರಿಗೂ ಕೂಡ ಉತ್ಪಾದನೆ ಮಾಡ್ತಾರೆ ಫಾಕ್ಸ್ಕಾನ್ ಅವರು ಮತ್ತು ಈ ವೇದಾಂತ ಗ್ರೂಪ್ನವರು ಜಾಯಿಂಟ್ ವೆಂಚರ್ನಲ್ಲಿ ಒಂದು ದೊಡ್ಡ ಗಿಗಾ ಫ್ಯಾಕ್ಟರಿ ರೀತಿ ಹಾಕಬೇಕು ಅಂತ ಹೊರಟಿದಾರಲ್ಲ, ಅದು ಗುಜರಾತಿಗೆ ಶಿಫ್ಟ್ ಆಯಿತು. ಗುಜರಾತಲ್ಲಿ ಹಾಕ್ತಾರೆ ಫ್ಯಾಕ್ಟ್ರಿ ಅಂತ ಆಯಿತು. ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ. ಆರಂಭದಲ್ಲಿ ಈ ಡೀಲ್ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಫಡ್ನವೀಸ್ ಸರ್ಕಾರ ಈ ಹಿಂದೆ ಇತ್ತಲ್ಲ, ಬಿಜೆಪಿಯ ಫಡ್ನವೀಸ್ ಸರ್ಕಾರ, ಆ ಟೈಮ್ನಲ್ಲಿ ಮಾತುಕತೆ ನಡೆದಿತ್ತು. ಆದಮೇಲೆ ಮಹಾವಿಕಾಸ್ ಅಗಾಡಿ ಬಂದ ಮೇಲೆ ಮಾತುಕತೆ ಸ್ವಲ್ಪ ಸ್ಲೋ ಆಗಿತ್ತು. ಅವರು ಗುಜರಾತ್ನವರು ಜಾಸ್ತಿ ನೈಸ್ ಹೊಡೆಯೋಕ್ಕೆ ಶುರು ಮಾಡಿದರು ಈ ಫಾಕ್ಸ್ಕಾನ್ ಮತ್ತು ವೇದಾಂತದವರಿಗೆ. ಆ ಕಡೆ ಶಿಫ್ಟ್ ಆಗಕ್ಕೆ ಆ ಕಡೆ ವಾಲ್ತಾ ಇತ್ತು. ಆದರೂ ಮಹಾರಾಷ್ಟ್ರ ಸರ್ಕಾರ ಹೇಳ್ತಾ ಇತ್ತು, ಅಗಾಡಿ ಸರ್ಕಾರ ಇಲ್ಲೇ ಮಾಡಿಸ್ತೀವಿ, ಡೆಫಿನೆಟ್ಲಿ ಮಾಡಿಸ್ತೀವಿ ಅಂತ. ಆದರೆ ತುಂಬ ವೇಗವಾಗಿ ಕಾರ್ಯಾಚರಣೆ ಮಾಡಿದ ಗುಜರಾತ್ ಸರ್ಕಾರ, ಅಲ್ಲಿ ಅಗಾಡಿ ಸರ್ಕಾರ ಲಗಾಡಿ ಬಿದ್ದು ಶಿಂದೆ ಸರ್ಕಾರ ಬರೋ ಗ್ಯಾಪ್ನಲ್ಲಿ ವೇದಾಂತ ಫಾಕ್ಸ್ಕಾನ್ ಅವರಿಗೆ ಜಾಗ ಕೊಡ್ತೀವಿ, IAS ಅಧಿಕಾರಿಗಳ ನೇತೃತ್ವದಲ್ಲಿ ನಿಮಗೆ ಹೆಲ್ಪ್ ಮಾಡೋಕ್ಕಂತ ಸಪ್ರೇಟ್ ಟೀಮ್ ಮಾಡ್ಕೊಡ್ತೀವಿ, ಬನ್ನಿ ಇಲ್ಲಿ ಅಂಥೇಳಿ ಕನ್ಸೆಷನ್ ಕೊಡ್ತೀವಿ ಅಂತ ಹೇಳಿ ಕರೆದು ಆ ಕಡೆಗೆ ಡೀಲನ್ನು ಹೋಲಿಸ್ಕೊಂಡ್ಬಿಟ್ಟಿದ್ದಾರೆ. ಇದು ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೋಲಾಹಲಕ್ಕೆ ಕಾರಣ ಆಯಿತು. ಕರ್ನಾಟಕದಲ್ಲೂ ಕೂಡ ಇಲ್ಲಿಗೆ ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆಗಳನ್ನು ಕೇಳಲಾಯಿತು. ಯಾಕಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ ಇದು. 1.5 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಆಗುತ್ತಂದರೆ ಸುತ್ತಮುತ್ತಲ ಹಲವು ಜಿಲ್ಲೆಗಳ ಪ್ರದೇಶದಲ್ಲಿ ಅದು ಎಲ್ಲಿ ಫ್ಯಾಕ್ಟ್ರಿ ಬರುತ್ತೋ ಅಲ್ಲಿ ದೊಡ್ಡ ಪ್ರಮಾಣದ ಆರ್ಥಿಕ ಚಟುವಟಿಕೆಗೆ ವೇಗ ಸಿಗುತ್ತೆ, ದೊಡ್ಡ ಪ್ರಮಾಣದ ಉದ್ಯೋಗಿಗಳು ಬರ್ತಾರೆ, ಕೆಲಸ ಸಿಗುತ್ತೆ ತುಂಬ ಜನಕ್ಕೆ, ಅಲ್ಲಿನ ಎಕಾನಮಿಯನ್ನು ಓವರಾಲ್ ಇದು ಇಂಪ್ರೂವ್ ಮಾಡುತ್ತೆ, ಹೆಲ್ಪ್ ಆಗುತ್ತೆ ಇದರಿಂದ ರಾಜ್ಯದ ಆರ್ಥಿಕತೆಗೆ. ಹೀಗಾಗಿನೇ ಈ ವಿಚಾರ ಮಹಾರಾಷ್ಟ್ರದಲ್ಲಿ ಕೋಲಾಹಲಕ್ಕೆ ಕಾರಣ ಆಯಿತು. ಕರ್ನಾಟಕದವರು ಕೂಡ ಒಂದು ಮಟ್ಟಿಗೆ ನಮ್ಮಲ್ಲಿ ಯಾಕೆ ಬಂದಿಲ್ಲ, ನಾವು IT ಹಬ್ ತಾನೆ ಅಂತ ಸುಮಾರು ಜನ ಪ್ರಶ್ನೆಗಳನ್ನು ಕೇಳ್ಕೊಂಡ್ವಿ ನಾವು. ಆದರೆ ಈ ಡೀಲ್ ಫೈನಲೈಸ್ ಆದ ಬಳಿಕ ಮಾತನಾಡಿದ ವೇದಾಂತ ಕಂಪನಿಯವರು ಏನು ಹೇಳ್ತಿದ್ದಾರೆ ಗೊತ್ತಾ, ಈ ಸೆಮಿಕಂಡಕ್ಟರ್ ಫ್ಯಾಕ್ಟ್ರಿ, ಈ ಚಿಪ್ ಫ್ಯಾಕ್ಟ್ರಿ ಗುಜರಾತ್ನಲ್ಲಿ ಬರೋದ್ರಿಂದ ಭಾರತದಲ್ಲಿ ಈಗ 1 ಲಕ್ಷ ಬೆಲೆ ಬಾಳ್ತಿರೋ ಲ್ಯಾಪ್ಟಾಪ್ಗಳು ಮುಂದೆ ಬರೀ 30,000 40,000ಕ್ಕೂ ಸಿಗೋಕೆ ಸಾಧ್ಯ ಆಗುತ್ತೆ. ಈ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡುತ್ತೆ. ಬರೀ ಭಾರತ ಮಾತ್ರ ಅಲ್ಲ, ಸುತ್ತಮುತ್ತಲ ಹಲವು ರಾಷ್ಟ್ರಗಳಿಗೆ ಎಲ್ಲಿಂದಲೇ ರಫ್ತಾಗುವ ಮಟ್ಟಿಗೆ ದೊಡ್ಡ ಪ್ರಮಾಣದ ಫ್ಯಾಕ್ಟ್ರಿಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟರು. ಅವ್ರ ಮಾತಿನಂತೆ ಆಗಲಿ, ಒಳ್ಳೆಯದಾಗಲಿ. ಭಾರತದಲ್ಲಿ ಈ ಎಲೆಕ್ಟ್ರಾನಿಕ್ ವಸ್ತುಗಳು, ವಿಶೇಷವಾಗಿ ಲ್ಯಾಪ್ಟಾಪ್ಗಳು, ಸ್ಮಾರ್ಟ್ಫೋನ್ಗಳು ಇನ್ನಷ್ಟು ಕಮ್ಮಿ ಬೆಲೆಗೆ ಸಿಗೋಕ್ಕೆ ಸಾಧ್ಯ ಆದರೆ ಸಂಪರ್ಕ ಕ್ರಾಂತಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 72ನೇ ವರ್ಷದ ಬರ್ಡೇ ಸೆಪ್ಟೆಂಬರ್ 17ನೇ ತಾರೀಕು ಇವತ್ತು ಆಚರಣೆಯನ್ನು ನಡೆಸಲಾಯಿತು. ದೇಶವ್ಯಾಪಿ ಬಿಜೆಪಿ ಕಾರ್ಯಕರ್ತರು ಬಹಳ ಅವ್ರದ್ದೇ ಬರ್ಡೇ ಅನ್ನೋ ರೀತಿಯಲ್ಲಿ ಈ ಬರ್ಡೇಯನ್ನು ಆಚರಿಸಿದ್ರು. ಎಲ್ಲ ಕಡೆ ಮೋದಿಯವರ ಬರ್ಡೇ ವಿಶಸ್ನ ಪೇಂಟಿಂಗ್ಗಳನ್ನು ಮಾಡಿದ್ರು. ಸುಮಾರು ಕಡೆ ಗೋಡೆ ಮೇಲೆಲ್ಲ ತುಂಬ ಕಡೆ ಬಿಜೆಪಿಯ ಕಾರ್ಯಕರ್ತರು, ನಾಯಕರುಗಳು ರಕ್ತದಾನ ಶಿಬಿರಗಳನ್ನು ನಡೆಸಿದ್ರು. ತಮಿಳುನಾಡಿನಲ್ಲಂತೂ ಒಂದು ಆಸ್ಪತ್ರೆಯಲ್ಲಿ ಹುಟ್ಟುವ ಅಷ್ಟು ಮಕ್ಕಳಿಗೆ ಆ ದಿನ ಅಂದರೆ ಬರ್ಡೇ ದಿನ ಹುಟ್ಟುವ ಅಷ್ಟು ಮಕ್ಕಳಿಗೆ ಉಂಗುರಗಳನ್ನು ಕೊಡ್ತೀವಿ, ಹಣಕಾಸಿನ ಸಹಾಯ ಮಾಡ್ತೀವಿ ಅಂತೆಲ್ಲ ಬಿಜೆಪಿಯವರು ಅನೌನ್ಸ್ ಮಾಡಿ ಒಂದಷ್ಟು ಚಟುವಟಿಕೆಗಳನ್ನು ಪ್ರಧಾನಿಯ ಬರ್ಡೇ ಪ್ರಯುಕ್ತ ನಡೆಸಿದ್ರು. ನರೇಂದ್ರ ಮೋದಿ ಅವರಿಗೀಗ 72 ವರ್ಷ ಆಗ್ತಾ ಇದೆ. 2024ರ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮ್ನಲ್ಲಿ 74 ವರ್ಷ ನರೇಂದ್ರ ಮೋದಿ ಅವರಿಗೆ ಆಗಿರುತ್ತೆ. 75ಕ್ಕೆ ಒಂದೇ ಒಂದು ವರ್ಷ ಬಾಕಿ ಇರುತ್ತೆ. ಸೊ ಈ ರೀತಿ ಬರ್ಡೇ ಟೈಮ್ನಲ್ಲಿ ಬಿಜೆಪಿಯವರು ದೇಶವ್ಯಾಪಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಏನು ಮಾಡ್ತಾ ಇದ್ರು, ಅವರು ಮಧ್ಯಪ್ರದೇಶದಲ್ಲಿದ್ದರು. ಮಧ್ಯಪ್ರದೇಶದಲ್ಲಿ ಕುನೋ ನ್ಯಾಷನಲ್ ಪಾರ್ಕ್ನಲ್ಲಿ ನಮೀಬಿಯಾದಿಂದ ತಂದಂತಹ ಚೀತಾಗಳನ್ನು ನ್ಯಾಷನಲ್ ಪಾರ್ಕ್ಗೆ ಬಿಡುಗಡೆ ಮಾಡಿದ್ರು. ಇದ್ರ ಬಗ್ಗೆ ವಿಶೇಷ ವರದಿಯನ್ನು ಮಾಡಿದ್ದೀವಿ ನಾವು, ನೀವು ಅದನ್ನು ಚೆಕ್ ಮಾಡ್ಬೋದು. ಡೀಟೇಲ್ ಆಗಿ ಚಿರತೆ ಅದರ ಬಾಯಲ್ಲೇ ಹೇಳೋ ರೀತಿಯಲ್ಲಿ ನಾವು ನರೇಟ್ ಮಾಡಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ವಿಡಿಯೋ ಮಿಸ್ ಮಾಡಿದೆ ನೋಡಿ, ಇವತ್ತೇ ಪಬ್ಲಿಷ್ ಆಗಿದೆ ಅದು. ಅದಾದ ನಂತರ ಅವರು ಅಲ್ಲಿ ಸ್ವಸಹಾಯ ಸಂಘಗಳಲ್ಲಿ ಗುರುತಿಸಿಕೊಂಡಿರುವಂಥ ಮಹಿಳೆಯರ ದೊಡ್ಡ ಸಮಾವೇಶವನ್ನು ಉದ್ಘಾಟಿಸಿ ಕೂಡ ಮಾತನಾಡಿದ್ರು. ನಾರಿ ಶಕ್ತಿ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ಮಾತನಾಡಿದ್ರು. ಬರ್ಡೇ ಸಂದರ್ಭದಲ್ಲಿ ಪ್ರಧಾನಿ ಇಂತಹ ಚಟುವಟಿಕೆಗಳಲ್ಲಿ ದಿನವನ್ನು ಕಳೆದರು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಕ್ಕೆ ಬಂದರೆ SCO ಮೀಟ್,
ಉಜ್ಬೇಕಿಸ್ತಾನ್ನ ಸಮರ್ಕಂಡ್ನಲ್ಲಿ ನಡೆದಂತಹ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಸಭೆ ಸಾಕಷ್ಟು ಮಹತ್ವ ಪಡೆಯಿತು. ಈ SCO ಒಂದು ಪ್ರಾದೇಶಿಕವಾದಂತಹ ಈ ಏಷ್ಯಾ ಭಾಗದಲ್ಲಿ ಸಾಕಷ್ಟು ಪ್ರಭಾವಿಯಾಗಿರುವಂಥ ಸಂಸ್ಥೆ. ಇದರಲ್ಲಿ 8 ರಾಷ್ಟ್ರಗಳಿವೆ. ಆಲ್ರೆಡಿ ಇರಾನ್ ಕೂಡ ಸೇರ್ತಾ ಇದೆ. ಚೀನಾ, ಭಾರತ, ಈಗ ಇರಾನ್ ಈಗ ಸೇರ್ಪಡೆ ಆಗ್ತಾ ಇದೆ. ಕಜಕಿಸ್ತಾನ್, ಕಿರ್ಗಿಸ್ತಾನ್, ಪಾಕಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್ ಈ ರಾಷ್ಟ್ರಗಳು. ವಿಶ್ವದ ಜನಸಂಖ್ಯೆಯ 40% ಜನಸಂಖ್ಯೆ ಈ ಭಾಗದಲ್ಲಿ, ಈ ಇಷ್ಟು ರಾಷ್ಟ್ರಗಳಲ್ಲಿ ವಾಸ ಆಗ್ತಾರೆ. 30% ವಿಶ್ವದ ಆರ್ಥಿಕತೆಗೆ ಕೊಡುಗೆ ಈ ರಾಷ್ಟ್ರಗಳೇ ನೀಡ್ತವೆ. ಹಾಗಾಗಿ ಸಾಕಷ್ಟು ಮಹತ್ವ ಪಡೆದಿರುವಂಥ ಸಂಘಟನೆ ಇದು ಚೀನಾ ಪ್ರಾಯೋಜಿತ ಸಂಘಟನೆ. ಹಾಗಾಗಿ ಹೆಸರಲ್ಲಿ ಚೀನಾದ ನಗರ ಇದೆ, ಶಾಂಘೈ ಅಂತ ಇಟ್ಕೊಂಡಿದ್ದಾರೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಇದರ ಮೀಟಿಂಗ್ನಲ್ಲಿ ಈ ಎಲ್ಲ ರಾಷ್ಟ್ರಗಳ ಪ್ರಮುಖರು, ಹೆಡ್ ಆಫ್ ದಿ ಸ್ಟೇಟ್ಸ್ ಪಾಲ್ಗೊಂಡಿದ್ರು. ಭಾರತದ ಕಡೆಯಿಂದ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಲ್ಗೊಂಡಿದ್ದರು. ಅಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಯಿತು. ಮೋದಿ ಮತ್ತು ಪುಟಿನ್ ಮುಖಾಮುಖಿಯಾಗಿ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಸಿದ್ರು. ಆ ಟೈಮ್ನಲ್ಲಿ ನಿನ್ನೆ ಫುಲ್ ನ್ಯೂಸ್ನಲ್ಲೂ ಕೂಡ ಮಾಹಿತಿಯನ್ನು ಕೊಟ್ವಿ. ಒಂದು ರೀತಿ ಭಾರತ ಬ್ಯಾಲೆನ್ಸಿಂಗ್ ಗೇಮ್ ಆಡ್ತಾ ಇದೆಯಲ್ಲ ಈ ವಿಚಾರದಲ್ಲಿ. ರಷ್ಯಾ ಪರನೂ ವಾಲ್ದೆ, ಅಮೆರಿಕ ಪರನೂ ವಾಲ್ದೆ, ಬ್ಯಾಲೆನ್ಸಿಂಗ್ ಗೇಮ್ ಆಡ್ತಿದೆಯಲ್ಲ, ಅದು ಇಲ್ಲೂ ಕೂಡ ಕಂಡುಬಂತು. ಪುಟಿನ್ ಸ್ವಲ್ಪ ಉರಿಸೋ ರೀತಿ ಹೇಳಿಕೆಯನ್ನು ಕೊಟ್ಟರು. ಏನು ಹೇಳಿದ್ರು ಪುಟಿನ್? ಭಾರತಕ್ಕೆ ಪೆಟ್ರೋಲನ್ನು, ತೈಲವನ್ನು ಮಾತ್ರ ನಾವು ಕೊಡ್ತಾ ಇಲ್ಲ, ದೊಡ್ಡ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ಕೂಡ ಕೊಡ್ತಾ ಇದ್ದೀವಿ. ಭಾರತದ ಮನವಿ ಮೇರೆಗೆ, ಇದೇ ವರ್ಡ್, ಭಾರತದ ರಿಕ್ವೆಸ್ಟ್ ಮೇರೆಗೆ ನಾವು ಭಾರತಕ್ಕೆ ರಸಗೊಬ್ಬರ ಕೊಡ್ತಾ ಇದ್ದೀವಿ. ಮುಂಚೆಗಿಂತ ಇಂತಿಷ್ಟು % ಎಲ್ಲ ಜಾಸ್ತಿ ಅಲ್ಲ, 8 ಪಟ್ಟು ಜಾಸ್ತಿ ನಾವು ರಸಗೊಬ್ಬರವನ್ನು ಭಾರತಕ್ಕೆ ಕೊಡ್ತಾ ಇದ್ದೀವಿ. ಇದರಿಂದ ಭಾರತದಲ್ಲಿ ಆಹಾರ ಭದ್ರತೆಗೆ ಹೆಲ್ಪ್ ಆಗ್ತಾ ಇದೆ, ಭಾರತ ತನ್ನ ಜನಸಂಖ್ಯೆಗೆ ಊಟ ಹಾಕೋಕ್ಕೆ ಸಹಾಯ ಆಗ್ತಾ ಇದೆ ಅಂತ ಪುಟಿನ್ ಹೇಳಿಕೆಯನ್ನು ಕೊಟ್ಟರು. ಒಂದು ರೀತಿ ಇದು ಭಾರತಕ್ಕೆ ನಿಮ್ದೆಲ್ಲಿದೆ ನೋಡ್ಕೊಳ್ಳಿ ಅಂತ ಹೇಳೋ ಥರದಲ್ಲಿ ಇತ್ತು. ಅದಾದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆರಂಭದಲ್ಲೇ ಒಂದು ರೀತಿ ಪುಟಿನ್ಗೆ ಉಪದೇಶ ಮಾಡೋ ರೀತಿಯ ಹೇಳಿಕೆಯನ್ನು ಕೊಟ್ಟರು. ನೋಡಿ ಪುಟಿನ್ ಅವರೇ, ಈ ಯುಗ ಇದೆಯಲ್ಲ, ಈ ಟೈಮ್, ಈ ಕಾಲ ಅನ್ನೋದಿದೆಯಲ್ಲ, ಇದು ಯುದ್ಧ ಮಾಡೋ ಕಾಲ ಅಲ್ಲ, ಹೊರಟೋಗ್ಬಿಟ್ಟಿದೆ ಆ ಕಾಲ. ಇದು ಯುದ್ಧದ ಕಾಲ ಅಲ್ಲ, ಇದು ಶಾಂತಿಯ ಮೂಲಕ ನಡೆಯೋ ಕಾಲ. ಡೈಲಾಗ್, ಡಿಪ್ಲೊಮಸಿ ಮತ್ತು ಡೆಮೋಕ್ರಸಿನೇ ನಮಗೆ ಆಧಾರ, ಎಲ್ರಿಗೂ ಕೂಡ ಅದೇ ಆಧಾರ ಆಗಬೇಕು ಅನ್ನೋ ರೀತಿ ಹೇಳಿಕೆಯನ್ನು ಕೊಟ್ಟರು. ಪುಟಿನ್ ಇದು ಮೂರೂ ಮಾಡ್ತಾ ಇಲ್ಲಲ್ಲ. ಡೈಲಾಗ್ ಅಂತೂ ಇಲ್ಲವೇ ಇಲ್ಲ, ಮಾತುಕತೆ ಇಲ್ಲವೇ ಇಲ್ಲ. ಡೆಮೋಕ್ರಸಿ ರಷ್ಯಾದಲ್ಲಿ ಯಾವ ಥರ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಪುಟಿನ್ ಒಂದು ರೀತಿ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಡಿಕ್ಟೇಟರ್ ಥರ ರಷ್ಯಾದಲ್ಲಿ. ಸೊ ಎಲ್ಲವೂ ಕೂಡ ಪುಟಿನ್ಗೆ ಚುಚ್ಚೋ ಮಾತುಗಳನ್ನೇ ಪ್ರಧಾನಿ ಮೋದಿ ಕೂಡ ಆಡಿದ್ರು. ನಿಧಾನಕ್ಕೆ ಇತ್ತೀಚೆಗೆ ಭಾರತ ಅಮೆರಿಕಾಗೆ ಹತ್ತಿರ ಆಗ್ತಾಯಿದೆ ಅಂಥೇಳಿ ರಷ್ಯಾಗೂ ಕೂಡ ಸ್ವಲ್ಪ ಮುನಿಸಿದೆಯಲ್ಲ, ಅದು ಇಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತು. ರಷ್ಯಾ ಮಾತಲ್ಲೂ ಕೂಡ ಭಾರತವು ಅಮೆರಿಕ ಮತ್ತು ಅದರ ಪಾಶ್ಚಿಮಾತ್ಯ ಮಿತ್ರರನ್ನು ಸಮಾಧಾನ ಪಡಿಸೋಕೆ ಯುದ್ಧ ಅನ್ನೋದಿದೆಯಲ್ಲ, ಆ ಕಾಲ ಹೊರಟು ಹೋಗಿದೆ. ಪುಟಿನ್ ಅವರೇ, ಶಾಂತಿ ಮಾತುಕತೆಗೆ ಬನ್ನಿ ಅನ್ನೋ ರೀತಿಯಲ್ಲಿ ರಷ್ಯಾಗೆ ಉಪದೇಶವನ್ನು ಕೊಡ್ತು. ಇದರ ಪರಿಣಾಮ ಅಮೆರಿಕದ ಮಾಧ್ಯಮಗಳಲ್ಲಿ, ಯುರೋಪಿಯನ್ ಮಾಧ್ಯಮಗಳಲ್ಲಿ ನೋಡಿ ಮೋದಿ ಏನು ಹೇಳ್ತಿದ್ರು, ನೋಡಿ ಮೋದಿ ಉಪದೇಶ ಮಾಡಿದ್ರು ಪುಟಿನ್ಗೆ. ಮೋದಿ ಈಗ ಪುಟಿನ್ ಏಕಾಂಗಿ ಆಗಿಬಿಟ್ಟಿದ್ದಾರೆ, ಮೋದಿ ಕೂಡ ಕೈಬಿಟ್ರು ಪುಟಿನ್ರನ್ನ ಅಂತ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಸುದ್ದಿ ಆಯಿತು. ಮತ್ತೊಂದು ಕಡೆ ಯುಕ್ರೇನ್ ತಿರುಗಿ ಬಿದ್ದಿದೆ, ರಷ್ಯಾಗೆ ಸರಿಯಾಗಿ ಪೆಟ್ಟುಗಳನ್ನು ಕೊಡ್ತಾ ಇದೆ. ಈ ವಾರದಲ್ಲಿ ಮಹತ್ವದ ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಯಾವೆಲ್ಲ ಪ್ರದೇಶಗಳನ್ನು ಯುಕ್ರೇನ್ ಮೇಲೆ ಯುದ್ಧ ಮಾಡಿದ ಬಳಿಕ ಪುಟಿನ್ ಪಡೆ ವಶಪಡಿಸ್ಕೊಂಡಿತ್ತು ಯುಕ್ರೇನ್ನಲ್ಲಿ, ಅವುಗಳಲ್ಲಿ ಆಯಕಟ್ಟಿನ ಜಾಗಗಳನ್ನು ಅತ್ಯಂತ ವೇಗವಾಗಿ ಈಗ ಯುಕ್ರೇನ್ ಮರುವಶಕ್ಕೆ ಪಡ್ಕೊಳ್ತಾ ಇದೆ. ವಿಶೇಷವಾಗಿ ಕಾರ್ಕಿವ್ನಲ್ಲಿ ತುಂಬ ದೊಡ್ಡ ವಿಚಾರ ಆಗಿತ್ತು ರಷ್ಯಾಗೆ, ಕಾರ್ಕಿವ್ ವಶಪಡಿಸ್ಕೊಂಡ್ವಿ ನಾವು ಅಂತ. ಅಲ್ಲಿಂದ ಓಡಿಸ್ಬಿಟ್ಟಿದ್ದಾರೆ ರಷ್ಯನ್ಸನ್ನು ಯುಕ್ರೇನ್ನ ಸೈನಿಕರು. ಕೌಂಟರ್ ಅಟ್ಯಾಕನ್ನು ಶುರು ಮಾಡಿಬಿಟ್ಟಿದ್ದಾರೆ. ಇಷ್ಟು ದಿವಸ ಸುಮ್ಮನಿದ್ದವರು ಈಗ ಮತ್ತೆ ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು, ಅಮೆರಿಕದವರು ಸೇನಾ ಪ್ಯಾಕೇಜ್ ಕೊಡ್ತಿದ್ದಾರೆ, ನ್ಯಾಟೋದವರು ಟ್ರೈನಿಂಗ್ ಬೇರೆ ಕೊಡ್ತಾ ಇದ್ದಾರೆ ಯುಕ್ರೇನ್ ಸೈನಿಕರಿಗೆ. ಹೀಗಾಗಿ ಮತ್ತೆ ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ಕೌಂಟರ್ ಅಟ್ಯಾಕ್ ಮಾಡಿ ಅಲ್ಲಿಂದ ಓಡಿಸಿದ್ದಾರೆ ರಷ್ಯನ್ಸ್ನ. ರಷ್ಯಾ ಕೂಡ ಅಧಿಕೃತವಾಗಿ ಒಪ್ಕೊಂಡಿದೆ, ನಾವು ನಮ್ಮ ವೀಕ್ ಪಾಯಿಂಟಿಂದ ಹಿಂದೆ ಸರಿದು ಡಿಫೆಂಡಬಲ್ ಏರಿಯಾಗಳಿಗೆ ಬಂದು ರೀಗ್ರೂಪ್ ಆಗ್ತಾ ಇದ್ದೀವಿ. ಇದು ಪಲಾಯನ ಅಲ್ಲ, ಇದು ಸ್ಟ್ರಾಟಜಿಕ್ ವಿಡ್ರಾವಲ್ ಅಷ್ಟೇ, ಸ್ಟ್ರಾಟಜಿಕ್ ಫಾಲ್ ಬ್ಯಾಕ್ ಅಷ್ಟೇ, ನಾವೇ ಮಾಡಿರೋದು ಬೇಕಂತ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆದರೂ ಕೂಡ ಇದರ ಪರಿಣಾಮ ರಷ್ಯಾದಲ್ಲೇ ಪುಟಿನ್ ವಿರುದ್ಧ ಜನ ನಿಧಾನಕ್ಕೆ ಧ್ವನಿ ಎತ್ತಕ್ಕೆ ಶುರು ಮಾಡಿದ್ದಾರೆ. ಏನ್ರಿ ನೀವು ಏನದು ಸ್ವಿಫ್ಟ್ ಮಿಲಿಟ್ರಿ ಆ್ಯಕ್ಷನ್ ಅಂತ ಮಾಡಿದ್ರಿ, ಹೋಗಿ ಪಟ್ಟ ಹೊಡೆದಾಕ್ತೀವಿ ಬರ್ತೀವಿ ಅಂತ ಹೊರಟ್ರಿ, 6 ತಿಂಗಳಾದರೂ ನಿಮ್ಗೆ ಆ ಯುಕ್ರೇನ್ ಮಟ್ಟ ಹಾಕ್ಲಿಕ್ಕೆ ಆಗಿಲ್ವಲ್ರಿ, ನಿಮ್ಗೆ ಇನ್ನೂ ಕೂಡ ಯುದ್ಧ ಮುಗಿಸೋಕ್ಕಾಗಿಲ್ಲ, ಎಷ್ಟು ಜನ ಇನ್ನು ಸಾಯಬೇಕು ನಮ್ಮ ಸೈನಿಕರು ಅಂತ ಪುಟಿನ್ಗೆ ರಷ್ಯಾದಲ್ಲಿ ಪ್ರಶ್ನೆಗಳನ್ನು ಜನ ಕೇಳೋಕೆ ಶುರು ಮಾಡಿದ್ದಾರೆ. ಇದರ ಪರಿಣಾಮ ಪುಟಿನ್ಗೆ ತಲೆಬಿಸಿ ಶುರುವಾಗಿದೆ. ಈಗ ಅವರು ಕೂಡ ಊಹೆ ಮಾಡಿರಲಿಲ್ಲ ಇಷ್ಟು ಉದ್ದ ಕೇಳ್ಕೊಂಡು ಹೋಗುತ್ತೆ ಇದು ಅಂತ. ಆದರೆ ಪುಟಿನ್ ತೋರಿಸ್ಕೊಳ್ತಾ ಇಲ್ಲ. ಮಾತ್ರ ಕೇಳಿದ್ರೆ ನಾವೇನು ಅರ್ಜೆಂಟಲ್ಲಿ ಇಲ್ಲಪ್ಪ ಯುದ್ಧ ಮುಗಿಸೋಕ್ಕೆ, ಅವರೇ ಮಾತುಕತೆಗೆ ಬರ್ತಾ ಇಲ್ಲ, ಅವರೇ ಶಾಂತಿಯ ದಾರಿಯಲ್ಲಿ ಬರ್ತಾ ಇಲ್ಲ, ನಾವು ಕರೆದ್ರೂ ಕೂಡ ಬರ್ತಾ ಇಲ್ಲ ಅಂತ ಪುಟಿನ್ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಿರೋದ್ರಲ್ಲೂ ಪಾಯಿಂಟ್ ಇದೆ. ಯುಕ್ರೇನ್ಗೆ ಈಗ ಫುಲ್ ಜೋಶ್ ಬಂದುಬಿಟ್ಟಿದೆ. ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ, ಈಗ
ಈಗ ಮಾತುಕತೆಗೆ ಬರ್ತೀವಿ. ಬೇಕಾದರೆ ಮಾತುಕತೆಗೆ ಬಂದರೆ ಈಗ ಕೇವಲ ಈ ಯುದ್ಧ ಇವಾಗ ಶುರುವಾಗಿರೋ ಯುದ್ಧ ಇದೆಯಲ್ಲ, ಅದರ ಸಂದರ್ಭದಲ್ಲಿ ಏನು ವಶಪಡಿಸ್ಕೊಂಡಿರೋ ಜಾಗ ಇದೆ, ರಷ್ಯಾ ಏನು ವಶಪಡಿಸ್ಕೊಂಡಿದೆಯಲ್ಲ ಯುಕ್ರೇನ್ನಿಂದ, ಆ ಜಾಗ ಮಾತ್ರ ಅಲ್ಲ, ಈ ಹಿಂದೆ ಯುದ್ಧ ಆದಾಗ ಕ್ರೈಮಿಯಾವನ್ನು ಕೂಡ ವಶಪಡಿಸ್ಕೊಂಡಿತ್ತಲ್ಲ ರಷ್ಯಾ ಯುಕ್ರೇನ್ನಿಂದ, ಅದನ್ನು ಕೂಡ ವಾಪಸ್ ಕೊಡಬೇಕು, ಅದಕ್ಕೂ ಸೇರಿ ಮಾತುಕತೆ ಆದರೆ ಬರ್ತೀವಿ ಅಂತ ಯುಕ್ರೇನ್ ಈಗ ಬೇರೆ ದಾಟಿಯಲ್ಲಿ ಮಾತನಾಡ್ತಾ ಇದೆ. ಹೀಗಾಗಿ ಮಾತುಕತೆ ಕೂಡ ನಡೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಾತುಕತೆಗೆ ಯಾವುದೇ ರೀತಿ ವೇದಿಕೆ ಕೂಡ ಸಿದ್ಧ ಆಗ್ತಾ ಇಲ್ಲ. ಆ ಕಡೆಗೆ ರಷ್ಯಾ ಕೂಡ ಹಿಂದಕ್ಕೆ ಹೋಗೋ ಮಾತೇ ಇಲ್ಲ. ಪುಟಿನಿಗೆ ಮರ್ಯಾದೆ ಹೋಗುತ್ತೆ ಹಿಂದಕ್ಕೆ ಹೋದರೆ. ಪುಟಿನ್ ಅಸ್ತಿತ್ವ ಇರೋದೇ ಯುಕ್ರೇನಲ್ಲಿ ಗೆಲ್ತಾರ ಸೋಲ್ತಾರ ಅನ್ನೋದ್ರ ಮೇಲೆ. ಹೀಗಾಗಿ ಒಂದು ರೀತಿ ಇದು ಲಾಕ್ ಜಾಮ್ ಥರ ಹೋಗಿದೆ. ಎರಡು ಗೂಳಿಗಳು ಕೊಂಬು ಸಿಕ್ಕಾಕೊಂಡು ನಿಂತ್ಕೊಂಡ್ರೆ ಹೆಂಗಿರುತ್ತೆ ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಈಗ. ಇದೇ ಸಂದರ್ಭದಲ್ಲಿ ರಷ್ಯನ್ಸ್ ಸ್ವಲ್ಪ ತಲೆ ಕೆಡಿಸ್ಕೊಂಡಿರೋ ಸಂದರ್ಭದಲ್ಲಿ, ಪುಟಿನ್ ಯುಕ್ರೇನ್ ವಿಚಾರದಲ್ಲಿ ಸ್ಟಕ್ ಆಗಿರೋ ಸಂದರ್ಭದಲ್ಲಿನೇ ಅರ್ಮೇನಿಯಾ ಅಜರ್ಬೈಜಾನ್ ಕದನ ಕೂಡ ಮತ್ತೆ ಶುರುವಾಗಿದೆ. ಇದೊಂದು 36 ವರ್ಷಗಳಿಂದಲೂ ನಡೀತಿರುವಂಥ ಕದನ. ಇದು ಸ್ವಲ್ಪ ನಿಂತಿತ್ತು ಮಧ್ಯದಲ್ಲಿ, ಆವಾಗ ಕದನ ವಿರಾಮ ಆಗ್ತಾ ಇತ್ತು. 2020ರಲ್ಲಿ ಮತ್ತೆ ಶುರುವಾಗಿದ್ದು ಇನ್ನೂ ಕೂಡ ನಡ್ಕೊಂಡು ಬರ್ತಾನೆ ಇದೆ. ಮಧ್ಯದಲ್ಲಿ ಒಂದ್ಸಲಿ ಅಜರ್ಬೈಜಾನ್ ಏನು ಮಾಡ್ತು, ಅರ್ಮೇನಿಯಾನ ಸೋಲ್ಸೇ ಬಿಡ್ತು. ಆ್ಯಕ್ಚುಲಿ ಅಜರ್ಬೈಜಾನ್ ಗೆಲ್ತು. ಈ ಟರ್ಕಿ ಅವ್ರು ಕೊಟ್ಟಿರೋ ಡ್ರೋನ್ಗಳನ್ನು ಬಳಸಿ, ಇಸ್ರೇಲ್ ಕೊಟ್ಟಿರೋ ಶಸ್ತ್ರಾಸ್ತ್ರಗಳನ್ನು ಬಳಸಿ ಅಜರ್ಬೈಜಾನ್ ಅರ್ಮೇನಿಯಾ ವಿರುದ್ಧ ಗೆಲುವನ್ನು ಸಾಧಿಸಿಬಿಡ್ತು. ಅದಾದಮೇಲೆ ಪುಟಿನ್ ಏನು ಮಾಡಿದ್ರು, ಶಾಂತಿ ಸ್ಥಾಪನಾ ಪಡೆ ಅಂತ ಒಂದು 2,000 ಸೈನಿಕರನ್ನು ಕಳಿಸಿ ಆ ಭಾಗದಲ್ಲಿ ಶಾಂತಿಯ ನೆಲೆ ನಿಲ್ಲೋ ರೀತಿ ಮಾಡಿದರು. ಆದರೆ ಈಗ ಯುಕ್ರೇನ್ ರಷ್ಯಾ ಕದನದ ಪರಿಣಾಮ ಪುಟಿನ್ ಅಲ್ಲಿ ಬಿಸಿ ಇರೋದ್ರಿಂದ, ರಷ್ಯನ್ಸ್ ಅಲ್ಲಿ ಬಿಸಿ ಇರೋದ್ರಿಂದ ಇದೇ ರೈಟ್ ಟೈಮ್ ಅಂದ್ಕೊಂಡು ಅಜರ್ಬೈಜಾನ್ ಅರ್ಮೇನಿಯಾ ಮೇಲೆ ಮತ್ತೆ ಮುಗಿಬಿದ್ದಿದೆ. ಇಲ್ಲಿ ಗಮನಿಸಿ, ಅಜರ್ಬೈಜಾನ್ ಒಂದು ಮುಸ್ಲಿಂ ರಾಷ್ಟ್ರ, ಶಿಯಾ ಮುಸ್ಲಿಮರು ಜಾಸ್ತಿ ಇರೋ ರಾಷ್ಟ್ರ. ಆದರೆ ಅರ್ಮೇನಿಯಾ ಒಂದು ಕ್ರಿಶ್ಚಿಯನ್ ಕಂಟ್ರಿ. ಶತಮಾನಗಳಿಂದಲೂ ಟರ್ಕರ ಕಾಲದಿಂದಲೂ ಕೂಡ ಬರೀ ದೌರ್ಜನ್ಯಗಳನ್ನೇ ಫೇಸ್ ಮಾಡಿರುವಂಥ ಜನ ಅರ್ಮೇನಿಯನ್ರು. ಈ ಮ್ಯಾಪಲ್ಲಿ ನೋಡಿದಾಗ ನಿಮಗೆ ನಗೋರ್ನೋ ಕರಬಾಕ್ ಅಂತ ಪ್ರದೇಶ ಇದೆ. ಇದು ಅಜರ್ಬೈಜಾನ್ನ ಒಳಗಡೆ ಬರುತ್ತೆ. ಇದು ಸ್ವಲ್ಪ ಬಂದು ಈ ಕಡೆ ಅರ್ಮೇನಿಯಾಗೆ ಟಚ್ ಆಗುತ್ತೆ. ಇದರಲ್ಲಿ ಅರ್ಮೇನಿಯನ್ ಜನ ಜಾಸ್ತಿ ವಾಸ ಆಗಿದ್ದಾರೆ, ಬಟ್ ಸುತ್ತಲೂ ಅಜರ್ಬೈಜಾನಿ ಜನ ಕವರ್ ಆಗಿದ್ದಾರೆ. ಈ ಜಾಗದ ಮೇಲೆ ಹಕ್ಕು ಸಾಧಿಸುತ್ತೆ ಅಜರ್ಬೈಜಾನ್. ಅಲ್ಲಿನ ಜನ ಒಪ್ಪಲ್ಲ ಅಜರ್ಬೈಜಾನ್ನ ಪ್ರಭುತ್ವವನ್ನು. ಅವ್ರ ಜೊತೆ ಈ ಅರ್ಮೇನಿಯಾದವ್ರು ಸೇರಿಕೊಂಡು ನಮಗೆ ಬೇಕು ಈ ಜಾಗ ಅಂತ ಇದೇ ಗಲಾಟೆಯವ್ರ ನಡುವೆ ಯಾವಾಗಲೂ ಕೂಡ ನಡೀತಾ ಇರುವಂಥದ್ದು. ಆದರೆ ಈಗ ಬಹುತೇಕ ಆ ನಗಾರ್ನೋ ಕರಬಾಕ್ ಪ್ರದೇಶವನ್ನು ಅಜರ್ಬೈಜಾನೇ ಕಂಟ್ರೋಲ್ ಮಾಡ್ತಾ ಇದೆ. ಬಹುತೇಕ, ಪೂರ್ತಿ ಅಲ್ಲಿದ್ರು ಕೂಡ ಬಹುತೇಕ ಭಾಗವನ್ನು. ಈಗ ಓಕೆ, ಕ್ಲಿಯರ್ ಮಾಡಿಬಿಡೋಣ, ಇವ್ರನ್ನ ಹೊಡೆದು ಬದಿ ಹಾಕ್ಬಿಡೋಣ, ರೈಟ್ ಟೈಮ್ ಇದು. ರಷ್ಯಾ ಯಾವಾಗಲೂ ಕೂಡ ಸಪೋರ್ಟ್ ಮಾಡ್ತಿರುತ್ತೆ ಅರ್ಮೇನಿಯಾಗೆ. ಇವಾಗ ರಷ್ಯಾದವರು ಸ್ವಲ್ಪ ವೀಕ್ ಇದ್ದಾರೆ, ಅವ್ರು ಬೇರೆ ಕಡೆ ಬಿಸಿ ಇದ್ದಾರೆ. ಇದು ರೈಟ್ ಟೈಮ್ ಅಂಥೇಳಿ ಅಜರ್ಬೈಜಾನ್ ನುಗ್ಗಿದೆ ಇಲ್ಲಿಗೆ. ಆದರೆ ಈಗಲೂ ಕೂಡ ರಷ್ಯಾದವರು ಇಲ್ಲ, ನಾವಿದ್ದೀವಿ, ನಾವು ಕೂಡ ಪಾರ್ಟಿ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ರಷ್ಯಾದ ಫಾರಿನ್ ಮಿನಿಸ್ಟರ್ ಹೇಳ್ತಾರೆ ಇಲ್ಲ, ನಾವು ಮಾತಾಡಿದ್ದೀವಿ, ಕದನ ವಿರಾಮ ಆಗಿದೆ ಅಂತ ಹೇಳ್ತಾರೆ. ಆದರೂ ಕೂಡ ಅಲ್ಲಿ ಗಲಾಟೆ ಮುಂದುವರೆದಿದೆ. ಪುಟಿನ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಕದನದಲ್ಲಿ ಮಧ್ಯಸ್ಥಿಕೆ ವಹಿಸೋಕೆ ನಾವು ಸಿದ್ಧ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಇದು ಫಲಪ್ರದ ಆಗುತ್ತೆ, ಎಷ್ಟರ ಮಟ್ಟಿಗೆ ಪುರ್ಸೋಚಿದೆ ಅಜರ್ಬೈಜಾನ್ ಬಗ್ಗೆ ಥಿಂಕ್ ಮಾಡೋಕ್ಕೆ, ಅರ್ಮೇನಿಯಾ ಬಗ್ಗೆ ಥಿಂಕ್ ಮಾಡೋಕ್ಕೆ ಪುಟಿನ್ಗೆ ಮತ್ತು ರಷ್ಯಾಗೆ ಅನ್ನೋದ್ರ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ. ಆದರೆ ಇವರಿಬ್ಬರನ್ನೇ ಕದನ ಮಾಡೋಕೆ ಬಿಟ್ಟರೆ, ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಇಬ್ಬರನ್ನೇ ಕದನ ಮಾಡೋಕೆ ಬಿಟ್ಟರೆ ಮತ್ತೊಂದು ಬಾರಿ ಅಜರ್ಬೈಜಾನ್ ಅರ್ಮೇನಿಯಾವನ್ನು ಹೊಡೆದು ಹಾಕೋದು ಗ್ಯಾರಂಟಿ. ಅರ್ಮೇನಿಯಾ ಬರೀ 29-30 ಲಕ್ಷ ಜನಸಂಖ್ಯೆ ಇರೋ ಒಂದು ಸಣ್ಣ ದೇಶ. ಅಲ್ಲಿ ಸೇನೆ ಕೂಡ ಅಷ್ಟೊಂದು ಬಲಾಢ್ಯವಾಗೇನಿಲ್ಲ. ಶ್ರೀಮಂತ ದೇಶನೇ, ಭಾರತಕ್ಕಿಂತ ಹಲವು ಪಟ್ಟು ಜನ ಅಲ್ಲಿ ಶ್ರೀಮಂತರಿದ್ದಾರೆ. ಆದರೆ ಯುರೋಪಿನ ಇತರ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ. ಒಂದು 29-30 ಲಕ್ಷ ಜನಸಂಖ್ಯೆ ಇರೋ ರಾಷ್ಟ್ರ ಅರ್ಮೇನಿಯಾ. ಅಜರ್ಬೈಜಾನ್ 1 ಕೋಟಿಗೂ ಅಧಿಕ ಜನಸಂಖ್ಯೆ ಇರುವಂಥ ರಾಷ್ಟ್ರ. ಸೈನಿಕವಾಗೂ ಅಜರ್ಬೈಜಾನ್ ಜೋರಿದ್ದಾರೆ. ಈ ಟರ್ಕಿ ಅವರಿಗೆ ಒಳ್ಳೊಳ್ಳೆ ಡ್ರೋನ್ಗಳನ್ನು ಕೊಟ್ಟಿದೆ, ಇಸ್ರೇಲ್ ಕೂಡ ಒಂದು ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದೆ. ಅದನ್ನೆಲ್ಲ ಬಳಸ್ಕೊಂಡು ಇವರು ಮಾಡರ್ನ್ ವಾರ್ಫೇರ್ ಮಾಡ್ತಾರೆ, ಅರ್ಮೇನಿಯಾಗೆ ಸರಿಯಾಗಿ ಪೆಟ್ಟನ್ನು ಕೊಡ್ತಾರೆ. ಪೂರ್ಣ ಪ್ರಮಾಣದಲ್ಲಿ ಅವರಿಬ್ಬರನ್ನೇ ಫೈಟ್ ಮಾಡೋಕ್ಕೆ ಬಿಟ್ಟರೆ ರಷ್ಯಾ ಅರ್ಮೇನಿಯಾ ಹೆಲ್ಪ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅರ್ಮೇನಿಯಾ ಮತ್ತೊಂದು ಸರಿ ದೊಡ್ಡ ಪ್ರಮಾಣದ ಪೆಟ್ಟನ್ನು ಅಜರ್ಬೈಜಾನ್ ಕೈಯಲ್ಲಿ ತಿನ್ನೋದು ಗ್ಯಾರಂಟಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ ಮಸ್ತ್ ಪಾಲಿಟಿಕ್ಸ್ ವೀಕ್ಲಿ ಪೊಲಿಟಿಕಲ್ ರೌಂಡ್ ಅಪ್. ತುಂಬ ವಿಚಾರಗಳನ್ನು ಇನ್ನಷ್ಟು ಡೀಟೇಲ್ ಆಗಿ ಹೇಳ್ಬೋದಾಗಿತ್ತು, ಆದರೆ ಇಡೀ ವಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿರುತ್ತೆ. ಆಲ್ರೆಡಿ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗಿಬಿಡ್ತು. ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಹೋದರೆ, ಇನ್ನೂ ಪರ್ಟಿಕ್ಯುಲರ್ ಆಗಿ ಎಲ್ಲವನ್ನು ಕೂಡ ಬಿಡಿಸಿ ಹೇಳ್ತಾ ಹೋದರೆ 2-3 ಗಂಟೆಗಳ ಮೆಗಾ ಒಂದು ಮೂವಿ ರೀತಿ ಆಗೋಗ್ಬಿಡುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಶಾರ್ಟ್ ಆಗಿ ಕ್ರಿಸ್ಪಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಆದರೂ ಕೂಡ ತುಂಬ ಜನಕ್ಕೆ ಇದರ ಲೆಂತ್ ಜಾಸ್ತಿ ಅಂತ ಅನಿಸಬಹುದು. ಆದರೆ mastmaga.comನ ನಾಲೆಜ್ನ ಹಸಿವಿನಿಂದ ಇರುವಂತಹ ನಮ್ಮ ಯುವ ಜನತೆ ಇದ್ದಾರಲ್ಲ, ಮಸ್ತ್ ಮಗ ವೀಕ್ಷಕರಿದ್ದಾರಲ್ಲ, ಮಸ್ತ್ ಆಡಿಯನ್ಸ್ ಇದ್ದಾರಲ್ಲ, ಅವ್ರಿಗೆ ಇದರ ಪ್ರತಿಯೊಂದು ಟಾಪಿಕ್, ಇದರಲ್ಲಿ ಕವರ್ ಮಾಡಿರೋ ಪ್ರತಿಯೊಂದು ವಿಚಾರವೂ ಕೂಡ ಅತ್ಯಂತ ವಿಶೇಷ ಅನಿಸಿರುತ್ತೆ ಹಾಗೂ ಇನ್ನೂ ಬೇಕು ಅಂತ ಅನಿಸಿರುತ್ತೆ. ನೀವು ಕಮೆಂಟ್ ಮಾಡಿ ತಿಳಿಸಿ, ಈ ಸಮಸ್ಯೆಗೆ ಏನು ಮಾಡೋಣ,
ತುಂಬ ವಿಚಾರವನ್ನು ಡೀಟೇಲಾಗಿ ಕವರ್ ಮಾಡಬೇಕು ಅಂದರೆ ಟೈಮ್ ಜಾಸ್ತಿ ಆಗುತ್ತೆ. ಕಮ್ಮಿ ಹೇಳ್ತಾ ಹೋದರೆ ತುಂಬ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬಯಸುವಂತಹ ನಮ್ಮ ಆಡಿಯನ್ಸ್ ಇರ್ತಾರಲ್ಲ, ಅವರು ಕಮ್ಮಿ ಆಯಿತು, ಡೀಟೇಲಾಗಿ ಹೇಳಬೇಕಾಗಿತ್ತು ಅಂತ ಹೇಳ್ತಾರೆ. ಈ ಸಮಸ್ಯೆಗೆ ಏನು ಮಾಡೋಣ ಅಂತ ಕಮೆಂಟ್ ಮಾಡಿ ನೀವೇ ದಾರಿ ತೋರಿಸಿ. ನೆಕ್ಸ್ಟ್ ಎಪಿಸೋಡ್ನಿಂದ ಆ ಸಲಹೆಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ನಾವು ಕೂಡ ಪ್ರಯತ್ನವನ್ನು ಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.